ಬರ್ದ ಪತ್ರ ಕಳ್ಸ ಉತ್ರ ಸುಮ್ಮ ಕುಂತ್ರ ಕುಂತಾತ್ರ ಕೂಡುದಿಲ್ಲ ಕೂಡುವಂಗ ಮಾಡ್ಸಲೇನ ಮಾಟ ಮಂತ್ರ ಹಾಕೊಂಡ ಮಂಡ ಚಡ್ಡಿ ಕುಣಿಯಕ ಬಂದಳ ಗಿಡ್ಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ DJ ಅರವಿಂದ್ ಒಮ್ರಾನಿ. ನಮ್ಮ MRSV ಪಾಡ್ಕಾಸ್ಟ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋ ಫುಲ್ ಗೀಚ್ ಆಗೋದೈತಿ. ಯಾಕಂದ್ರೆ ಜಾನಪದ ಲೋಕದಾಗ 10 ವರ್ಷದಿಂದ ಒಂದೇ ರೇಂಜಿಗೆ ಹವಾ ಇಟ್ಟಿರುವಂಥ ಕಲಾವಿದರು ನಮ್ಮ ಜೊತೆ ಇದ್ದಾರೆ. ಮತ್ತು ಈಗಿನ ಕಲಾವಿದ್ರೊಳಗೆ ಜಾಸ್ತಿ ಸಾಂಗ್ ಹಾಡಿದಿರುವಂಥ ಇವರ ಅನ್ಕೋತೀನಿ ನಾನು. ಇದೆ ಪ್ರೀತಿ ಅನ್ನೋ ಹಕ್ಕಿ ನಮ್ಮ ಮನ ಹೊಕ್ಕಿ. ಮತ್ತು ಉತ್ತರ ಕರ್ನಾಟಕದಾಗ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವಂಥ ಕಲಾವಿದರು ಇವರ ಅನ್ಕೋತೀನಿ ರೀ. ಬರ್ರಿ ಅವ್ರು ಯಾರಂತ ನಾ ಹೇಳಂಗಿಲ್ಲ, ನೀವ ನೋಡ್ರಿ. ನಮಸ್ಕಾರ. ನಮಸ್ಕಾರ. ಆರಾಮದ್ರಿ? ಆರಾಮ್, ನೀವು ಆರಾಮ್ರಿ? ನಾವು ಆರಾಮ್ರಿ. ಅಣ್ಣ, ನಿಮ್ಮ ಎಜುಕೇಶನ್ ಎಷ್ಟಾಗೈತ್ರಿ? B.Ed ರೀ. ಯಾವ್ಯಾವ ಶಾಲೆಗೆ ಆಗ್ಯಾವ್ರಿ? ಅದು ಫಸ್ಟಿಂದ 7th ನಮ್ಮೂರು ಕೊಲ್ಲೂರಾಗ ಐತ್ರಿ. 1ರಿಂದ 7ನೇ ತರ. 8th 10th ಅಲ್ಲೇ ನಮ್ಮೂರಾಗ ಹೈಸ್ಕೂಲ್ ಇತ್ತ, ಅಲ್ಲೇ ಹೈಸ್ಕೂಲ್ ಮುಗಿಸಿದ್ವಿ. ಮುಂದೆ ಡಿಗ್ರಿ B.Ed ಕಾಲೇಜ್ ಜಮಖಂಡಿ, PUC ಡಿಗ್ರಿ. ಅದಾದ್ಮೇಲೆ B.Ed ದಾನಿಗುಂಜ ಕಾಲೇಜ್ ತೇರ್ದಾಳ್ ಅಲ್ಲಿ ಮುಗಿತು. ಈಗ ಅಷ್ಟೆಲ್ಲ ಡಿಗ್ರಿ ಮಾಡಿ ಅಷ್ಟೆಲ್ಲ B.Ed ಇದು ಮಾಡ್ರಿ, ಮತ್ತೆ ಜಾನಪದ ಲೋಕಕ್ಕೆ ಬರ್ಬೇಕಂತ ಹೆಂಗ ಅನ್ಕೊಂಡ್ರಿ ನೀವು? ಜಾನಪದ ಲೋಕ ಅಂದ್ರೆ ನನಗೆ ಮೊದಲಿಂದ ಹಾಡೋದು ಅಂದ್ರೆ ಭಾಳ ಇಷ್ಟ. ಸಾಹಿತ್ಯ ಆಗಲಿ, ಕವನ ಆಗಲಿ ಅಂತ ಬರೆಯೋ ಹವ್ಯಾಸ. ಅದರಿಂದ ಜಾಸ್ತಿ ಒಲವು ಕಡೆ ಆಯ್ತು. ಮುಂದೆ ನಾ ಹಾಡಿದಂಥ ಹಾಡುಗಳಾಗಿರ್ಬೋದು, ಬರೆದಂಥ ಸಾಹಿತ್ಯ ಆಗಲಿ, ಜನ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಳತ್ತಿರು. ಅದು ನನಗೆ ಇಷ್ಟ ಆಯಿತು. ಹಿಂಗಾಗಿ ಅದನ್ನ ಕಂಟಿನ್ಯೂ ಮಾಡಿ. ನೀವು ಫಸ್ಟ್ ಇಲ್ಲಿ ಮಾಲಿಂಗ್ಪುರ್ ಸ್ಟುಡಿಯೋದಾಗ ಹಾಡ್ರಿ ಇಲ್ಲ? ಹಾಂ, ಬಾಬು ಸರ್ ಇದ್ರಲ್ರಿ ಅವಾಗ. ಅವ್ರಿಗೆ ಹೆಂಗೆ ಕಾಂಟ್ಯಾಕ್ಟ್ ಆಯ್ತಾರೆ ನಿಮ್ಗೆ? ಅವ್ರಿಗೆ ಅದು ಫಸ್ಟ್ ಆ ಮೊಬೈಲ್ದಾಗ ಸಾಂಗ್ ಬರ್ತಿದ್ವಲ್ರಿ. ಆ ಸಾಂಗ್ ನಾವು ಸುಮ್ಮ ಹಾಡ್ಕೊತ ಅಡ್ಯಾಡ್ತಿದ್ದೀವ. ಅಲ್ಲಿ ನಾವು ಒಂದು ರೆಕಾರ್ಡ್ ಮಾಡಿದ್ರೆ ಏನಾಕೈತಿ ನೋಡ್ಬೇಕಂತೇಳಿ ಕಾಂಟ್ಯಾಕ್ಟ್ ಮಾಡಿದ್ವಿ ನಮ್ಮ ಮೊಬೈಲ್ ನಂಬರ್ ತೊಗೊಂಡು. ಅದು ಫಸ್ಟ್ ಸಾಂಗ್ ಹಾಡಿ ಎಷ್ಟು ವರ್ಷ ಆಯ್ತು ನೀವು? ಫಸ್ಟ್ ಸಾಂಗ್ ಹಾಡಿ 10 ವರ್ಷ ಮಾಲತ್ರಿ. ಫಸ್ಟ್ ಹಾಡಿದ್ರ ಸಾಂಗ್ ಏನೊಂದು 2 ಲೈನ್ ಹಾಡಿ ಹೇಳ್ಬೋದನ್ರಿ? ಹೇಳ್ರಿ. ಅದು ಸೂರ್ಯವಂಶ ಫಿಲ್ಮ್ದು 7th ಡಬ್ಬಿಂಗ್. ಓ ನನ್ನ ಗೆಳತಿ, ಓ ನನ್ನ ಗೆಳತಿ, ಹೊಂಟೆ ನನ್ನ ಸಾಲಿ ಅಂಗಳ ದಾಟಿ, ನನ್ನ ಪ್ರಾಣ ಪಕ್ಷಿ ಕೈಯಾರೆ ತಟ್ಟಿ, ಮಳ್ಳ ಮನಸ್ಸಿನ ತಂತಿ ನೀ ಮೀಟಿ, ಬಾಲ್ಯದ ಗೆಳೆತನ ಹೆಂಗ ಮರತಿ, ಏನಂತ ನನಗ ನೀ ಹೇಳಿ ಹೊರಟಿ. ಫಸ್ಟ್ ಸಾಂಗ್ ರೀ ಇದು? ಫಸ್ಟ್ ಸಾಂಗ್ ರೀ. ನಿಮ್ದು ಫಸ್ಟ್ ಹಿಟ್ ಆಗಿದ್ದ ಸಾಂಗ್ ಯಾವ್ದ್ರಿ? ಫಸ್ಟ್ ಹಿಟ್ ಸಾಂಗ್ ಅಂದ್ರೆ ಕೊಕ್ಕಟ್ನೂರ ಜಾತ್ರೆಗೆ ಬಾರ. ಈಗ ರೀ ಅಲ್ಲಿ ನಿಮ್ಗೆ ಇಷ್ಟ ಕಲೀಲಾಕ ಇದನ್ನೇನು ಕಲ್ತು ಬಂದರು ಹೆಂಗ್ರಿ? ಇಲ್ರಿ, ಅವ್ರು ಹುಡುಗತ್ತಾರ ಚೆನ್ನಾಗಿರ್ತಂದ ಹಾಡ್ತೀನಿ ರೀ. ಅದ್ರ ನಿಮ್ಗೆ ಜಾಸ್ತಿ ಸಪೋರ್ಟ್ ಮಾಡಿದವ್ರು ಅವ್ರು ಫ್ರೆಂಡ್ಸ್ ರೀ. ಮತ್ತು ತಪ್ಪಿದಲ್ಲಿ ಹಾಡಕ್ಕೆ ತಪ್ಪಿದಾಗದು ಹೇಳಿಕೊಟ್ಟು ಬಾಬು ಸರ್. ಅವರ ನಮ್ಗೆ ಫಸ್ಟ್ ನಾವೆಲ್ಲಿ ಒಂದು ಸಾಂಗ್ ಬರ್ಕೊಂಡು ಹೋಗಿದ್ವಿ. ಅದ್ರದ್ದು ತಾಳೆಲ್ಲ ತಂತಿಲ್ಲ ಏನೋ ಗೊತ್ತಿದ್ದಿಲ್ಲ ನಮಗೆಲ್ಲ ಹೇಳ್ಕೊಟ್ಟಾರ ಅವ್ರ. ಆ ಸ್ಟುಡಿಯೋ ಸ್ಟಾರ್ಟ್ ಆಗಿ ಅದು 1992 ರೀ. ಹೋಗೈತ್ರಿ. ನೀವು ಹೋಗಿದ್ದೆ ಯಾವ? ಅಂದ್ರೆ ನಾವು ಹುಟ್ಟಕ್ಕಿಂತ ಮುಂಚೆ 2 ವರ್ಷ ಮೊದಲು ಸ್ಟಾರ್ಟ್ ಐತ್ರಿ ಅದು. ನೀವು ಹೋಗಿದ್ದು ಯಾವ ಇಸ್ವಿ ಒಳಗ್ರಿ? ನಾನು ಹೋಗಿದ್ದು PUC ಇದ್ದೀನಿ ರೀ. ಅಂದರೆ 2012-13. ನೀವು ಫಸ್ಟ್ ಹಾಡಿದ್ದು ಯಾವ ಸ್ಟುಡಿಯೋದಾಗ ಹಾಡ್ರಿ? ನಮ್ಮ ಭಾಗದಾಗ ಅವಾಗ ಪಾಪ್ಯುಲರ್ ಸ್ಟುಡಿಯೋ ಅಂದ್ರೆ ಇನ್ನು ಸ್ಟುಡಿಯೋನ ಯಾವ ಇದ್ದಿಲ್ಲ ಅವಾಗ. ಇಲ್ಲಿ ನಮಗೆ ನಿಯರ್ ಸ್ಟುಡಿಯೋ ಅಂದ್ರೆ ಮಾಲಿಂಗ್ಪುರ್ ಸ್ಟುಡಿಯೋ, ಬಾಬು ಸರ್. ಅಲ್ಲೇ ಹೋಗ್ತಿದ್ರು. ಆಲ್ಮೋಸ್ಟ್ ಅಲ್ಲಿದ್ದ ರೆಕಾರ್ಡ್ಗಳು ಬರ್ತಿದ್ವು. ಆ ಸಾಂಗ್ನಾಗ ನಂಬರ್ ತಗೊಂಡ್ರೆ ನಾವು ಕಾಂಟ್ಯಾಕ್ಟ್ ಮಾಡಿದ್ದೆವು. ಅವ್ರು ನಂಡು ಸರ್ ಅದಕ್ಕೆ ಬರೀಪ್ಪ ಅಂತಂದಿದ್ರು. ಹೋದ್ವಿ, ಹಾಡಿದ್ದು ಫಸ್ಟ್ ನಮ್ಮ ವಾಯ್ಸ್ ನಮ್ಗೆ ಕೇಳ್ಕೊಂಡ್ ಒಂಥರ ಅನ್ಸೋದು. ನಾವು ಫಸ್ಟ್ ಫೀಲಿಂಗ್ಸ್ ಬೇರೆ ನೋಡ್ರಿ. ಹೌದ್ರಿ. ಭಾಳ ಸಪೋರ್ಟ್ ಮಾಡ್ತೀರಿ ಎಲ್ಲ. ಈಗ ತಪ್ಪಿದಲ್ಲಿ ಮಾಡ್ತೀವಿ. ಹಾಂ, ಹೇಳ್ತೀವಿ. ಅಂದ್ರೆ ಯಾರ ಆರ್ಟಿಸ್ಟ್ಗಳು ಆದ್ರೂ ಪಟ್ನ ಹಚ್ಕೊಂಡ್ಬಿಡ್ತಿದ್ರು. ಭಾಳ ಭಕ್ತಿರಿ ಕಲಾವಿದ್ರ ಅಂದ್ರೆ ಭಾಳ ಭಕ್ತಿರಿ ಅವರು. ಎಲ್ಲರೂ ಹಚ್ಕೊತಿದ್ರು, ಎಲ್ಲರಿಗೂ ಹೇಳ್ಕೊಡ್ತಿದ್ರು. ಹಿಂಗೆ ಮಾಡ್ರಿ ಅಂತ ಹೇಳ್ತೀರ. ಇಲ್ಲಿ ತನಕ ಎಷ್ಟು ಹಾಡಾಗ್ಯಾವ್ರಿ ನಮ್ಮ ಟೋಟಲ್?
15,000 ಅಬೋ ಅದ ರೀ. ಹಾಂ ರೀ. ಈಗ ರೀ ಇನ್ನೂ 10 ವರ್ಷ ಬಿಟ್ಟು ಎಷ್ಟು ಸಾಂಗ್ ಆಗ್ಬೋದ್ರಿ ನಿಮ್ಮ ಅಂದಾಜು? ಹೆಂಗೆ ಹೇಳಕ್ಕಾಗ್ತದ್ರಿ ಸಿಚುವೇಶನ್ ಒಂದೇ ಥರ ಇರಂಗಿಲ್ಲ. ಹೌದು. ಈಗ ನಿಮ್ಮ ಫ್ಯಾಮಿಲಿ ಸಪೋರ್ಟ ಊರು ಮಂದಿ ಜನ ಸಪೋರ್ಟ್ ಐತೇನ್ರಿ? ಹಾಂ ಐತ್ರಿ ಸಪೋರ್ಟ್ ಐತ್ರಿ. ಜಾಸ್ತಿ ಸಪೋರ್ಟ್ ಮಾಡಿದವ್ರ ಯಾರು? ನಮ್ಮ ಫ್ಯಾಮಿಲಿ ಒಳಗೆ ನಮ್ಮ ಅಣ್ಣ ಭಾಳ ಸಪೋರ್ಟ್ ರೀ. ಹಾಂ ಬಸವಣ್ಣ. ಹಾಂ ನಿಮ್ಮ ಫ್ಯಾಮಿಲಿ ಒಳಗೆ ಎಷ್ಟು ಜನ ಅದ್ರ ಯಾರು? ನಮ್ಮ ಫ್ಯಾಮಿಲಿ ಒಳಗೆ 12-13 ಜನ ಅದಾರ. ಹಾಂ ನಮ್ಮ ಅಪ್ಪ, ನಮ್ಮವ್ವ, ನಮ್ಮ ಸಿಸ್ಟರ್, ನಮ್ಮ ಅಣ್ಣ, ನಮ್ಮ ವೈನಿ, ಅವರಿಬ್ರು, ನಾನು, ನನ್ನ ಹೆಂಡತಿ, ನಮ್ಮ ಅಜ್ಜ ಒಬ್ರಿದ್ರು ಮನೆ ತೀರ್ಕೊಂಡ್ರು. ನಿಮ್ಮ ಊರಾಗ ಏನು ಫೇಮಸ್ ರೀ? ನಮ್ಮ ಊರಾಗ ಏನು ಫೇಮಸ್? ನಮ್ಮ ಊರಾಗ ಕುಮಾರೇಶ್ವರ ಟೆಂಪಲ್ ಐತಿ. ನಮ್ದು ಐತಿಹಾಸಿಕ ದೇವಸ್ಥಾನ ಐತಿ, ಅದೊಂದು ಫೇಮಸ್. ಕೋಲಾರ ಅಂದ್ರೆ ಕುಮಾರೇಶ್ವರ ಫೇಮಸ್. ಫಸ್ಟ್ ನಮ್ಮ ಪ್ರಕಾರ ಮೊದಲ ಹಾಡಿನೊಳಗೆ ನಿಮ್ಮ ಹೆಸರು ಬೇರೆ ಐತ್ರಿ. ಹಾಂ ಆಮ್ಯಾಗ ಚೇಂಜ್ ಯಾಕೆ ಮಾಡ್ಕೊಂಡ್ರಿ ಅದ್ರ? ಫಸ್ಟ್ ನನ್ನ ಹೆಸರು ಪರ್ಸಪ್ಪ ಮಾದಾರ್ ಅಂತಿದ್ರೆ, ಹೌದು. ಅದನ್ನ ಚೇಂಜ್ ಮಾಡಕ್ಕೆ ರೀಸನ್ ಐತಿ. ನಮಗೂ ಅದನ್ನು ಬಾಬು ಸರ್ ಹೇಳಿದ್ರು ಸ್ಟುಡಿಯೋದಾಗ, ಈ ರೀತಿ ಬೇಡ, ಏನೋ ಮುಂದೊಂದು ದಿನ ನಿನ್ನ ಸಾಂಗು ಪಾಪ್ಯುಲರ್ ಆಗ್ಬೋದು, ನಿನ್ನ ಜೊತೆ ನಿನ್ನ ಹೆಸರು ಅಷ್ಟೇ ಬೆಳಿಬಾರ್ದು, ನಿಮ್ಮೂರ ಹೆಸರು ಸ್ವಲ್ಪ ಬೆಳಕಿ ಬರಲಿ, ಅದನ್ನ ಅಡ್ರೆಸ್ ತೆಗೆದು ಪರ್ಸು ಕೋಲೂರ್ ಅಂತ ಮಾಡ್ಕೊತಂದ್ರು. ಅವಾಗ ನಾ ಚೇಂಜ್ ಮಾಡೀನಿ. 3ನೇ ಸಾಂಗಿಗೆ ಚೇಂಜ್ ಮಾಡೀನಿ. 3ನೇ ಸಾಂಗ್. ಈಗ ಕೊಗಟ್ನೂರ ಜಾತ್ರೆಗಿಂತ ಮುಂಚೆ ಎಷ್ಟು ಸಾಂಗ್ ಆಗಿದ್ರು ನಿಮ್ಗೆ? ಅದು ಕೊಗಟ್ನೂರು ಜಾತ್ರೆ ಸಾಂಗ್ 73ನೇ ಸಾಂಗ್ ರೀ. ಅವ ಅದಕ್ಕಿಂತ ಮುಂಚೆ 72 ಸಾಂಗ್ ಆಗಿತ್ತು. ಅದು ತುಳಸಿ ಗಿಡಕ್ಕೆ ನೀರು ಹಾಕಿ ಬಿಡ್ಕೊ, ಆ ಸಾಂಗ್ ಎಷ್ಟನೇದ್ರಿ? ಆ ಸಾಂಗ್ 80 ಮೇಲಿಂದ ಐತ್ರಿ ಅದು. ನೀವು ಹಾಡಿರೋ ಅಂತ ಹಾಡು ಎಲ್ಲ ಹಿಟ್ಟ ಇರ್ತಾವೆ, ಎಲ್ಲ ಮಸ್ತ ಇರ್ತಾವ್ರಿ. ಬಟ್ ನಿಮಗೆ ಇಷ್ಟ ಆಗಿರೋ ಸಾಂಗ್ ಯಾವ್ದ್ರಿ? ನನಗೆ ಇಷ್ಟ ಆಗಿದ್ದಂದ್ರೆ ನಾವೊಂದು ಬರೆದು ಹಾಡಿದ್ದೀನಿ, ಕಾಲುಂಗುರ ಅಂತೇಳಿ. ಒಂದೆರಡು ಲೈನ್ ಹಾಡಿ ಹೇಳ್ಲಿ. ಕಾಲುಂಗುರ ತೊಡಸತನ ಕಾಲುಂಗುರ, ಒಂದ ಮಾತ ಹೇಳಿರ ಮಾಡ್ಸತನ ಸುತ್ತುಂಗುರ, ನಿನ್ನ ಪ್ರೀತಿಗೆ ನಿನ್ನ ರೀತಿಗೆ ಕಾದೈನಿ ಬಾ ಕುಂತೈನಿ ಬಾ ಎಲ್ಲ ಬಿಟ್ಟ ಬಂದೈನಿ ಬಾ. ಇದು ನಿಮ್ಮ ಫೇವ್ರೇಟ್ ಸಾಂಗ್. ಈಗ ನಿಮ್ಮ ಜಾನಪದ ಲೋಕದಾಗ ನೀವು ಗುರುಗಳು ಅಂತ ಯಾರು ನಂಬ್ತೀರಿ? ಅವ್ರಿ ಬಾಬು ಸರ್. ಆದ್ರೆ ಜಾನಪದ ಲೋಕಕ್ಕೆ ಬರೋಕ್ಕಿಂತ ಮೊದಲು ನೀವು ಏನು ಕೆಲಸ ಮಾಡ್ತಿದ್ರಿ? ನಾ ಕೆಲಸ ಅಂದ್ರೆ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀವಿ ಹೊಲ್ದಾಗ. ಹಂಗೆ ಎಜುಕೇಶನ್ ಒಂದು ಕಂಟಿನ್ಯೂ ಇತ್ತಲ್ಲ, ಎಜುಕೇಶನ್ ಸ್ಟಾಪ್ ಆದ್ಮೇಲೆ ಡೈರೆಕ್ಟ್ ನಾ ರೆಕಾರ್ಡಿಂಗ್ ಅದು ಇದು ಅಂತ ಹೇಳ್ಕರೆ ಇದ್ರಾಗ ತೊಳಿಬಿಟ್ಟು. ನಾ ಜಾನಪದ ಲೋಕನಾಗ ಈ ಲೆವೆಲ್ಗೆ ಬೆಳೆದಾರ ನೀವು. ನಿಮ್ಮ ಅಭಿಮಾನಿಗಳಿಗೆ ಮತ್ತು ಕ್ರಿಯೇಷನ್ ಹುಡುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವ್ರಿಗೆ ಎಷ್ಟು ಹೇಳಿದ್ರು ಕಡಿಮೆನ ರೀ. ಯಾಕಂದ್ರೆ ನಾವು ನಮ್ಮಂಥ ಸಣ್ಣ ಕಲಾವಿದ್ರನ್ನ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾ ಇರ್ತೇವೆ ನಾ ಅನ್ಕೊಂಡಿದ್ದಿಲ್ಲ. ಒಂದು ಎಲ್ಲೋ 4 ಹಾಡು ಹಾಡಿ ಬಿಟ್ರೆ ಆತ್ಪ ಅಂತೇಳಿ ನಾ ಅನ್ಕೊಂಡಿದ್ವಿ. ನಾವು ಹಾಡಿದಂಥ ಹಾಡುಗಳೆಲ್ಲ ಆಸ್ಪೆಕ್ಟ್ ಮಾಡ್ಕೊಂಡು ಒಂದು ಈ ರೀತಿ ಇಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ನೋಡ್ತಾ ಇರ್ತೇವೆ ನಾವು ಅನ್ಕೊಂಡಿದ್ದಿಲ್ಲ. ಸಾಕಷ್ಟು ಬೆಳೆಸ್ಯಾರು. ಅದು ಈ ಹೆಸರಾಗಿರ್ಬೋದು, ಈಗ ನಾವೇನು ಒಂದು ಇದು ಅದಿವಲ್ಲ, ಇದೆಲ್ಲ ಕೊಟ್ಟಂತ ಭಿಕ್ಷೆನ ಅನ್ಕೋಬೇಕ್ರಿ ನಾವು. ಯಾಕಂದ್ರೆ ಎಲ್ಲರೂ ಯಾವ್ದನ್ನು ಆಕ್ಸೆಪ್ಟ್ ಮಾಡ್ಕೊಳಂಗಿಲ್ಲ, ಅವ್ರಿಗೆ ಇಷ್ಟ ಆದ್ರೆ ಮಾಡ್ಕೋತಾರೆ. ಹೌದ್ರಿ. ಈಗ 100 ಜನ ಕಾಂಪಿಟೇಷನ್ ಮೊದ್ಲು ಜಾಸ್ತಿ ರೀ. ಈಗ ಅದು ನಮ್ಮ ಸಾಂಗ್ ಅಲ್ಲಿ ನಮ್ಮನ್ನ ಇಷ್ಟಪಟ್ಟಕರಿಂದ ಇಲ್ಲಿವರೆಗೂ ಬೆಳೆಸಾರಲ್ಲ, ಅವ್ರಿಗೆ ನಾವು ಏನು ಹೇಳಿದ್ರು ಕಡಿಮೆ. ಮತ್ತೆ ಕ್ರಿಯೇಷನ್ ಮಾಡೋದಂತೂ ಅವ್ರು ತೀರ ದೊಡ್ಡರುನ. ಒಂದ್ ಯಾವ್ದಾದ್ರು ಸಾಂಗ್ ಬರ್ತಂದ್ರೆ ಪಟ್ನ ಅದನ್ನ ಕ್ರಿಯೇಷನ್ ಮಾಡ್ಕಿರ ವೈರಲ್ ಮಾಡ್ಬಿಡ್ತಾರೆ. ಭಾಳ ಸಪೋರ್ಟ್ ಮಾಡ್ತಾರೆ. ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈಗ ನಿಮ್ಮ ಕಡೆ ಹೆಲ್ಪ್ ಕೇಳ್ಕೊಂಡು ಬಂದಿರ್ತಾರ ಸಾಹಿತ್ಯಗಾರಿಗೆ, ಅವ್ರಿಗೆ ನೀವು ಯಾವ ಥರ ರೆಸ್ಪಾನ್ಸ್ ಮಾಡ್ತೀರಿ? ಚಲೋ ಮಾಡ್ತೀರಿ. ಏನೋ ಸ್ವಲ್ಪ ಈಗಿನ ಸಾಹಿತ್ಯ ಅನ್ಕರೆ ನಿಮ್ಗೆ ಗೊತ್ತೈತಿ, ಏನೋ ಡಬಲ್ ಮೀನಿಂಗ್ ಆಗಿ ಬರ್ಕೊಂಬಂದಿದ್ರು, ಇದು ಬೇಡಪ್ಪ ಸರಿಯಾಗಂಗಿಲ್ಲ ಅಂತೇಳಿ ಮತ್ತೆ ಬೇರೆ ಹೊಡೆದು ಹಾಕಿರಂದು ಹಾಡ್ಕೊಡ್ತೀವಿ. ಈಗ ಅಶ್ಲೀಲ ಪದಗಳು ಜಾಸ್ತಿ ಆಗತ್ತವಲ್ರಿ, ಅಂತ ಸಾಹಿತ್ಯಗಾರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಅವ್ರಿಗೆ ಹಾಕ್ಬೇಡ್ರಿ ಅಂತ ಹೇಳ್ಬೇಕ್ರಿ ಅಷ್ಟೇ ರೀ. ಅಂತ ಪದಗಳನ್ನ ಬಳಸಬೇಡ್ರಿ ಅಂತೇಳಿ ಹೇಳ್ಬೇಕು. ಈಗ ಫ್ಯಾಮಿಲಿ, ಯಾಕಂದ್ರೆ ಇಲ್ಲ ಒಬ್ರು ಮಾಡೋದು ತಪ್ಪಿಂದ ಎಲ್ಲಾ ಕಲಾವಿದ್ರು ಬಂದ್ಬಿಡುತ್ತೆ. ಹೌದ್ರಿ. ಆ ಕೆಲಸ ಮಾಡ್ಬಾರ್ದು. ಜಾನಪದ ಲೋಕ ಅಲ್ಲಿ
ಯಾರೋ ಒಬ್ರು ಇಷ್ಟಪಡ್ತಾರೆ ಅವ್ರು ಹಾಕಿದಂಥ ವರ್ಡ್ಗಳು, ಎಲ್ಲರೂ ಇಷ್ಟಪಡಂಗಿಲ್ಲ. ಹೌದ್ರಿ. ನಮ್ಮ ಹಾಡುಗಳನ್ನ ಎಲ್ಲರೂ ಇಷ್ಟಪಡ್ಬೇಕು ಪಾತ್ಯಕರಿಂದ ಬರಿಬೇಕ್ರಿ ಅವ್ರು. ಇತ್ತೀಚೆಗೆ ಸಾಹಿತ್ಯ ಬರೆಯುವಂಥ ಹುಡುಗರು ಹೇಳ್ತಂಪ, ದಯವಿಟ್ಟು ಯಾರು ಅಶ್ಲೀಲ ಪದಗಳನ್ನು ಬಳಸ್ಕಿರಂದು ಜಾನಪದ ಬರೆಯಕ್ಕೆ ಹೋಗ್ಬೇಡ್ರಿ. ಒಂದು ವೇಳೆ ನಾವು ಬರ್ದಿದ್ರು ಹಿಂದಿನ ಹಾಡುಗಳೊಳಗೆ ಅದಕ್ಕೂ ಕೂಡ ನಮ್ಮಿಂದನೂ ಕ್ಷಮೆ ಇರ್ತದೆ, ನೀವು ಕ್ಷಮಿಸಬೇಕು. ಅದೇ ರೀತಿ ನೀವು ಕೂಡ ಯಾವುದೇ ಅಶ್ಲೀಲ ಪದಗಳನ್ನು ಬಳಸ್ಕಿರಂದು ಹಾಡುಗಳನ್ನು ಬರೆಯಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಎಲ್ಲ ಕಲಾವಿದರಿಗೂ ಒಬ್ಬರಿಂದ ಕೆಟ್ಟ ಹೆಸರು ಬರ್ತದೆ ಅಷ್ಟೇ. ನಾವೊಂದು ಹಾಡು ರೆಡಿ ಆಗ್ಬೇಕಂದ್ರೆ ಆ ಥರ ಪ್ರೊಸೆಸ್ ಏನೇ ಇರ್ತೈತಿ? ಪ್ರೊಸೆಸ್ ಅಂದ್ರೆ ಒಂದು ಹಾಡು ರೆಡಿ ಆಗ್ಬೇಕಾದ್ರೆ ಬೇರೆ ಹಾಡುಗಳಾಗ ಇರಬಾರ್ದ್ರಿ ವರ್ಡ್, ಅಂಥ ವರ್ಡ್ಗಳು ಹುಡುಕಾಡ್ಬೇಕು, ವರ್ಡ್ ಹಾಕಿ ಬರಿಬೇಕು, ಮುಂದೆ ಸ್ಟೋರಿ ಡಿಫ್ರೆಂಟ್ ಇರಬೇಕು, ಅಂಥದ್ದು ಕ್ರಿಯೇಟ್ ಮಾಡ್ಕೋಬೇಕು, ಅದು ಕೇಳೋರಿಗೆ ಇಷ್ಟ ಆಗಬೇಕು. ಆ ರೀತಿ ಒಂದು ಸಾಂಗ್ ರೆಡಿ ಮಾಡ್ಕೋಬೇಕು. ಅದನ್ನು ರೆಡಿ ಮಾಡ್ಕೊಂಬಂದ್ಕಿರಿಂದ ಸ್ಟುಡಿಯೋದಾಗ ರೆಕಾರ್ಡ್ ಮಾಡ್ಬೇಕ್ರಿ, ಟ್ಯೂನ್ ಕುಂದ್ರಿಸಿ ರೆಕಾರ್ಡ್ ಮಾಡಿದ್ಮೇಲೆ ಒಂದು ಸಾಂಗ್ ರೆಡಿ ಆಕೈತಿ. ಮತ್ತು ಅದನ್ನು ಜನ ಇಷ್ಟಪಡ್ತಾರೆ ಎಲ್ಲೋತ್ತೆ ಕಾದು ಕುಂದಿರ್ಬೇಕು. ಹೌದು ಅಣ್ಣ. ಈಗ ಒಂದು ಸಾಹಿತ್ಯ ಬರೆಯೋದು ಈಸಿ ಏನು ಹಾಡೋದು ಈಸಿ? ಎರಡೂ ಕಷ್ಟಕರವಾದ ಕೆಲಸನ ರೀ. ಯಾಕಂದ್ರೆ ಸಾಹಿತ್ಯ ಎಲ್ಲರಿಗೂ ಹುಟ್ಟಂಗಿಲ್ಲ, ಮುಂದೆ ಒಬ್ರು ಹಾಡಿದಂಗೆ ಇನ್ನೊಬ್ರಿಗೆ ಹಾಡಕ್ ಬರಂಗಿಲ್ಲ. ಹೌದಲ್ಲ? ನಿಮಗ ಸಾಹಿತ್ಯ ಬರೆಯೋದು ಇಷ್ಟನ ಏನು ಹಾಡೋದು ಇಷ್ಟ? ಹಾಡೋದಷ್ಟು. ನೀವು ಎಷ್ಟು ಸಾಹಿತ್ಯ ಬರೆದ ಟೋಟಲ್? ನಾ ಲೆಕ್ಕ ಇಟ್ಟಿಲ್ಲ. ನನ್ನೂ ಹಾಡಿನಿ, ಬೇರೆದವ್ರು ಬರೆದು ಕೊಟ್ಟು ಹಾಡಿನಿ. ಅಂದಾಜು ಎಷ್ಟಾಗಿರ್ಬೋದ್ರಿ ನೀವು ಬರೋದು? ನಾವು ಬರೆದು ಒಂದು 6,000 6,000 6,000 7,000. ನಿಮಗೆ ಫೇವ್ರೇಟ್ ಸಿಂಗರ್ ಯಾರು ಜಾನಪದ ಲೋಕದಾಗ? ನನ್ನ ಫೇವ್ರೇಟ್ ಸಿಂಗರ್ ಅಂದ್ರೆ ಮಲೇಶ್ ಪಂಡ್ರೋಳಿ. ಯಾಕಂದ್ರೆ ಕಸದಾಗ ಸಹಿತ ರಸ ತೆಗಿತಾರ ಅವ್ರು. ಹೌದು, ಅಷ್ಟು ಸಾಹಿತ್ಯ ಕೆನಕಿ ಹುಡುಕ್ತಾರೆ. ಅಣ್ಣ, ನಿಮ್ಗೆ ಜಾನಪದ ಹಾಡ್ಬೇಕಂತ ಹೇಳಿ ಇನ್ಸ್ಪಿರೇಷನ್ ಯಾರು? ಇನ್ಸ್ಪಿರೇಷನ್ ಅಂದ್ರೆ ಅವಾಗಿನ ಸಣ್ಣವ್ರು ಇದ್ದರು ನಾವು, ನಾ ಸಾಲಿಗೆ ಸಹಿತ ಹೋಗಿದ್ದಿಲ್ಲ. ಟ್ರ್ಯಾಕ್ಟರ್ದಾಗ ಹಚ್ಕೊಂಡ್ ಬರ್ತೀರ ಆ ಕಡೆಯಿಂದ, ಕಬ್ಬಿನ ಪಡದಾಗ ಒಬ್ಬ ಕೂತ ಹೇಳತ್ತು ಏನೋ ಅಂತೇಳಿ ಅವೆಲ್ಲ ಕ್ಯಾಸೆಟ್ ಸಾಂಗ್ ಕೇಳ್ತಿದ್ದೆವು. ಆ ಸಾಂಗ್ ಕೇಳಿಸೋಲಾಗ ಸಣ್ಣ ಟೇಪ್ ರೆಕಾರ್ಡ್ ಇದ್ದವು ಅವಾಗ, ಕ್ಯಾಸೆಟ್ ಹಾಕು ಅಂಥವೆಲ್ಲ ತೊಗೊಂಡು ಸಾಂಗ್ ಭಾಳ ಕೇಳ್ತಿದ್ದೆವು ನಾವು. ಕ್ಯಾಸೆಟ್ ಶಬರಿ ಡಾಂಗೆ ಸರ್ ಆಗಿರ್ಬೋದು, ಮಲೇಶ್ ಪಂಡ್ರೋಳಿ, ಮುಂದೆ ವರ್ಧಮಾನ್ ಮಾಂಜ್ರಿ, ಮತ್ತು ಎಮ್ ಡಿ ಆನಂದ್ ಆಗಿರ್ಬೋದು, ಶ್ರೀಸೆಲ್ ಕಾಗಲ್, ಅವ್ರ ಹಾಡು ಎಲ್ಲರ ಹಾಡ ಕೇಳ್ತಿದ್ದೆವು. ಕೇಳಿ 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 ನಮಗೂ ಹಾಡ್ಬೇಕನ್ನೋ ಹೊತ್ತು ಹೊಡಿತೀವಿ. ಹೆಚ್ಚು ಯಾರು ಹಾಡ ಕೇಳ್ತಿದ್ರಿ? ಜಾಸ್ತಿ ಮಲೇಶ್ ಪಂಡ್ರೋಳಿ ಸರ್ ಕೇಳ್ತೀನಿ ರೀ ನಾ, ಯಾಕಂದ್ರೆ ಅವ್ರ ಹಾಡು ಮನ್ಸಿಗೆ ಭಾಳ ಇರ್ತಿದ್ವು. ಮಲೇಶ್ ಪಂಡ್ರೋಳಿ ಸರ್ ಯಾವ ಸಾಂಗ್ ಫೇವ್ರೇಟ್? ಹತ್ತಿ ಹೊಲಕ ಬಂದಾಗ ನೀ ಹತ್ತ ದೇವರಾಣಿ ಮಾಡಿ ನತ್ತ ಮಾಡಿಸಿ ಕೊಡಬೇಕಂತ ನಕ್ಕ ಹೇಳಿದ್ದಿ, ನೋಡಿ ನೋಡ್ದಂಗ ಹಂದ್ರದಾಗ ನಿಂತಿದ್ದಿ, ನೋಡಿ ನೋಡ್ದಂಗ ಹಂದ್ರದಾಗ ನಿಂತಿದ್ದಿ. ಆಸ್ತಿ ಬಾಳ ಇದ್ದ ಹುಡುಗ ಜಾಸ್ತಿ ಸುಖ ಕೊಡ್ತಾನಂತ 3-8 ದಿವಸ ಮದುವೆ ಇರ್ತ ಮಾತು ಬಿಟ್ಟೇನ, ಜೀವಕ್ಕೆ ಜೀವ ನನ್ನ ನಂಬಿ ನೋಡು ಕಣ್ಣಗ ಕಾರ ತುಂಬಿ ಎಳ್ಳ ಆಗುವಂಗ ಕಳ್ಳ ಹೊಳ್ಳಿ ಸುಟ್ಟೇನ, ವಿಸದ ಹಲ್ಲಿ ನಿಂದ ಕಚ್ಚಿ ಮಾಡಿ ಹಾದಿ ನನ್ನ ಹೊಚ್ಚಿ ಬಿಚ್ಚಿ ಹೇಳ್ದ ಮುಚ್ಚಿ ಮರಳೆ ಮದುವೆ ಮಾಡ್ಕೊಂಡಿ, ಸುಟ್ಟು ಸುಡ್ಲಾರ್ದಷ್ಟು ಆಸ್ತಿ ಐತಿ ಅಂತ ಆಸೆ ಮಾಡಿ ಬಿಟ್ಟು ನನ್ನ ಕೊಟ್ಟ ಮಾತ ಹಿಂದ ತಕ್ಕೊಂಡಿ, ಬಿಟ್ಟು ನನ್ನ ಕೊಟ್ಟ ಮಾತ ಹಿಂದ ತಕ್ಕೊಂಡಿ. ಮತ್ ಮಲ್ಲೇಶ್ ಸರ್ ಜೋಡಿ ನಿಮ್ದು ಯಾವ್ದಾರ ಸಾಂಗ್ ಇಬ್ರು ಕೂಡ ಹಾಡಿದದ ಅನ್ರಿ? ಆಯ್ತ್ರಲ್ಲ, ಅದನ್ನೊಂದು ಲೈನ್ ಹಾಡ್ಬಿಟ್ಲ. 90 ಮ್ಯಾಲ 90 ಹಾಕು, ನೀರ ಸ್ವಲ್ಪ ಕಡಿಮೆ ಹಾಕು, ಕುಡದ ಮ್ಯಾಲ ಕಳ್ಳ. ಕೇಳ್ಬೇಕು ಸಾಂಗ್, ಕೇಳಿ ಬಾರಿ ಇಟ್ರಿ ಅದು. ಅಣ್ಣ, ಶಬರಿ ಡಾಂಗೆ ಸರ್ದು ಯಾವ ಸಾಂಗ್ ಇಷ್ಟ ರೀ? ಶಬರಿ ಡಾಂಗೆ ಸರ್ದು ಭಾಳ ಓಲ್ಡ್ ಸಾಂಗ್ ಐತಿ, ಭಾಳ ಮೈ ಫೇವ್ರೇಟ್ ಸಾಂಗ್ ಅದು. ಯಾಕೆ ದಸರಾ ಸಾಂಗ್ ಐತ್ರಿ ಅದು. ಯಾಕರೆ ಬರ್ತೈತಿ ಮಹಾನವಮಿ ದಸರಾ, ಯಾಕರೆ ಬರ್ತೈತಿ ಮಹಾನವಮಿ ದಸರಾ, ದಸರಾ ಬಂದರ ಬ್ಯಾಸರ ಗೆಳತಿ, ದಸರಾ ಬಂದರ ಬ್ಯಾಸರ, ಕಂಡಿ ಪೂಜೆಯ ದಿವಸ ಕೂಡಿದ ಮನಸ, ಮುರಿದ ಮ್ಯಾಲಿಲ್ಲ ಸೊಗಸ, ನಾನು ನೀನು ಬಂಗಾರ ಗುನು ಅಂತ ಬನ್ನಿಯ ಕೊಟ್ಟದ್ದು ಮರತಿ, ಬಂಗಾರು ಇಲ್ಲ ಬೆಳ್ಳಿನೂ ಇಲ್ಲ, ಬಂಗಾರು ಇಲ್ಲ ಬೆಳ್ಳಿನೂ ಇಲ್ಲ, ಆಗೈತಿ ಎಲ್ಲ ಖಾಲಿ, ಗೆಳೆಯ ಬರಿದಾತೋ ಮನಸ್ಸಿನ ಕೋಲಿ. ಚಂದ ಬಾಳೈತ್ರಿ ಹಾಡೋದು, ಇನ್ನೂ ಕೇಳ್ತಾನ ಅದನ್ನ. ಇದು ಶ್ರೀಶೈಲ್ ಕಾಗಲ್ ಸರ್ದು ಯಾವ ಸಾಂಗ್ ಇಷ್ಟ ರೀ?
ಸರಿಸರ್ಕಾಗಲ್ಲ ಸರ್ದು. ಹೆಂಗಿದ್ನಿ ಹಂಗಾಗಿನಿ ನಿನ್ನ ಚಿಂತ್ಯಾಗ ಓರಾನಿ ಪ್ರೀತಿ ಮಾಡಿ ಆ ಸಾಂಗ್ ರೀ. ಹೌದು. ಇದ್ರಿ ವರ್ತಮಾನ್ ಮಾಂಜ್ರಿ ಸರ್ದು ಯಾವ ಸಾಂಗ್ ಇಷ್ಟ ರೀ? ವರ್ಧಮಾನ್ ಮಂಜರಿ ಅಂದ್ರೆ ಎಲ್ಲರಿಗೂ ನೆನಪಾಗೋದಂದ್ರೆ ಮಾತಿನ ಗಿಳಿ ರೀ. ಹೌದು. ಅದ ಹಾಡು ಬಾರಿ ರೀ. ಹೌದು. ಅದನ್ನೊಂದು ಲೈನ್ ಆಡ್ಬಿಟ್ರಲ್ಲ. ಲೈಲಾ ಮಜ್ನು ಪ್ರೀತಿಯ ಸಾಕ್ಷಿ ತಾಜ ಮಹಲ ಉಳಿತಲ್ಲ, ನನ್ನ ನಿನ್ನ ಪ್ರೀತಿಯ ಸಾಕ್ಷಿ ದರ್ಗಾ ಜೇಲ ಮುಗಿತಲ್ಲ, ಪ್ರೀತ್ಯಾಗ ಮಾಡಿದಿ ಪೇಲ ಹಚ್ಚಿದಿ ನನ್ನ ಅಳಗಾಲ, ನಿನ ಬಳಗ ನೀ ಕೂಡಿದೆಲ್ಲ ನನ್ನೂರ ಬಿಡಿಸಿದೆಲ್ಲ, ಮಾಡುದೆಲ್ಲ ನೀನ ಮಾಡಿ ಯಾಕ ಒಗದಿ ನನ್ನ ಮ್ಯಾಲ, ಕೈಯ ಮುಗ್ದ ಕೇಳಿದರು ನನ್ನ ಮಾತ ನೀ ಕೇಳಲಿಲ್ಲ, ನನಗ ಮೋಸ ಮಾಡಿದಂದ್ರ ದೇವರ ಮೆಚ್ಚುವುದಿಲ್ಲ, ಮಾತಿನ ಗಿಳಿಯೇ ಮುಕ್ಕಳಾದೆಯ ಪ್ರೀತಿಯ ಮರೆತು ದೂರವಾದೆಯ. ರಮೇಶ್ ಕುರುಬಟ್ಟಿ ಸರ್ದು ಯಾವ ಸಾಂಗ್ ಇಷ್ಟ ರೀ? ರಮೇಶ್ ಕುರ್ಬಿಟ್ಟಿದ್ರಿ ಪ್ರೀತಿಯ ಪರಿವಾಳಾಗಿ ಕರ್ನಾಟಕ ಗೊತ್ತಿಲ್ರಿ ಚಂದ್ರ. ಈಗ ನೀವು ಹಿರಿಯ ಕಲಾವಿದರ ಜೋಡಿ ಹಾಡಕ್ ಅವಕಾಶ ಸಿಕ್ಕ್ರ ಯಾರ ಜೋಡಿ ಹಾಡಕ್ ಇಷ್ಟಪಡ್ತೀರಿ? ಎಲ್ಲಾರ ಜೋಡಿ ಹಾಡು ಆಸೆ ಐತ್ರಿ, ಯಾಕಂದ್ರೆ ಅವ್ರ ಜೋಡಿ ಹಾಡುವಂತ ಅವಕಾಶಗಳು ನಮ್ಗೆ ಸಿಗಂಗಿಲ್ರಿ. ನಾ ಪಿಕ್ಚರ್ದಾಗ ಹಾಡಕ್ ಯಾವ ಅವಕಾಶ ಬಂದಾವನ್ರಿ? ಹಾ ಬಂದಾವು ಆದ್ರೆ ಇನ್ನೊಂದ್ ಸ್ವಲ್ಪ ಫೆಂಡಿಂಗ್ ಐತಿ, ಬರ್ತಾವ ಆದಷ್ಟು ಬೇಗ ಅವ್ರು ಬರ್ತಾವ. ನಮ್ಮ ಮನೆ ಮಾಡೋಣ ಒಂದು ಸಿನಿಮಾಕ್ಕೆ ಹಾಡಾಡನ್ರಿ, ಆ ಸಾಂಗಿನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಆ ಸಾಂಗ್ ಬಗ್ಗೆ ಅಂದ್ರೆ ಖುಷಿ ಪಡ್ಬೇಕು ನಾ ಆಕ್ಚುಲಿ ಫಸ್ಟ್ಗೆ, ಯಾಕಂದ್ರೆ ಉತ್ತರ ಕರ್ನಾಟಕದ ಮಂದಿ ಏನ್ ಬಿಡಪ್ಪ ಅನ್ನೋ ಮಂದಿ. ಹೌದು, ಆಕ್ಚುಲಿ ನಮ್ಮ ಹಾಡುಗಳ ಆ ಕಡೆ ಅವ್ರು ಇಷ್ಟಪಡ್ತಿರ್ಲಿಲ್ಲ ಮೊದ್ಲು. ಈಗ ಎಲ್ಲ ನಮ್ಮ ಜಾನಪದ ಹಾಡು ಹುಡುಗರು ಅಂತ ಖುಷಿ ವಿಚಾರ ಅದು. ಜಾನಪದ ಹಾಡೋರು ನೋಡ್ಕಿರಂದು ಸಿನಿಮಾ ಕಡೆ ಹಾಡಿಸ್ತಾರಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಎಲ್ಲಿವರೆಗೂ ಹೆಬ್ಬೆತ್ತೆ ಅಂತ ಕಿರಂದ ನಾವು ಖುಷಿ ಪಡ್ಬೇಕು, ಗುರ್ತಿಸ್ಕೊಳಕಂದು. ಅದು ಸಿನಿಮಾಕ್ಕೊಂದು ಜಾನಪದ ಗಾಯಕ ಹೋಗಿರಂದ್ ಸಿನಿಮಾ ಸಾಂಗ್ ಹಾಡ್ಯಾನಪ್ಪ ಅಂತಂದ್ರೆ ನಾವು ಜಾನಪದ ಹಾಡೋರು ಎಲ್ಲರೂ ಖುಷಿ ಪಡ್ಬೇಕು. ನಮಗೂ ಹೆಮ್ಮೆ ವಿಚಾರ. ಮತ್ತ ಇಂದೆಲ್ಲ ನಾಳೆ ಸ್ಯಾಂಡಲ್ವುಡ್ ನಮ್ಮ ಉತ್ತರ ಕರ್ನಾಟಕದ ಕಡೆ ತಿರುಗಿ ನೋಡೋ ತರ ಹಾಗೆ ಆಗ್ತದೆ. ಮಾಳವನಾಗ ನಿಮ್ಗೆ ಹೆಂಗ ಪರಿಚಯ ರೀ? ಮೊದಲು ಮಾಳುಗ ನಮ್ಗೆ ಬಾಗಲಕೋಟೆಗೆ ಸರಿಗಮಪ ಆಡಿಷನ್ ನಡೆದಿದ್ರು. ಯಾವಾಗ್ರಿ ಇದು? 6 ವರ್ಷ ಅಥವಾ 7 ವರ್ಷದ ಹಿಂದ್ಗಡೆ ಅವಾಗ ಪರಿಚಯ ಆಗಿದ್ರು. ಆಡಿಷನ್ ಕೊಡಕ್ ಹೋಗಿದ್ವಿ, ಎಲ್ಲರೂ ಕೂಡ ಹೋಗಿದ್ವಿ. ಅವಾಗ ಪರಿಚಯ ಆಗಿದ್ದ. ಮುಂದೆ ಹಂಗ ಅವರು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ರು. ಅವಾಗ ನಾ ಆಲ್ಮೋಸ್ಟ್ ಹಾಡಿದ್ನಿ ಜಾನಪದ ಹಾಡುಗಳು. ಅವರು ಮೊದಲಿಂದ ಮಾಡ್ಕೊತ ಬಂದಾರ. ಮತ್ತು ಅವ್ರ ಸಾಂಗ್ ಬರ್ಬರ್ತ ಪಾಪ್ಯುಲರ್ ಆಗತ್ತಿದ್ವಲ್ಲ, ವೈರಲ್ ಆಗತ್ತಿದ್ವಿ. ಹಂಗೆ ಆರ್ಕೆಸ್ಟ್ರಾಗಳು ಮಾಡತ್ತಿದ್ವು ಎಲ್ಲ ಕೂಡಿ. ಹಂಗೆ ನಮ್ಮ ಫ್ರೆಂಡ್ಶಿಪ್ ನಡೀತು. ಮಾಡೋನಾಗ ನಿಮ್ಗೆ ಯಾವ ಕಾರಣಕ್ಕೆ ಜಗಳ ಆಗಿತ್ತು? ಅದು ಮಾಡೋದ ನಮ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಅದು ಅವ್ರೇನು ತಿಳ್ಕೊಂಡಿದ್ರು ಗೊತ್ತಿಲ್ಲ, ಈಗೆಲ್ಲ ಸಾಲ್ವ್ ಆಗಿತ್ತು. ಪರ್ಸನಲ್ ಆಗಿ ಪರ್ಸನಲ್ ಆಗಿ ಯಾವ ಜಗಳೂ ಇಲ್ಲ. ಮಾಡೋನ ನೀವು ಕೂಡಿ ಯಾವ ಸಾಂಗ್ ಹೇಳ್ರಿ? ನಾವು ಅವ್ರು ಕೂಡಿ ಒಂದು ಪಂಚಮಿ ಸಾಂಗ್ ಮಾಡಿದ್ದಲ್ರಿ, ಆಷಾಢ ಗಾಳಿ ಬೀಸಾಡಿ ಬಿಡಿಯತೈತಿ, ನಾನು ಬಸಣ್ಣ ಬಾಳು ಮಾಳು ನಾನು, ಅದೊಂದು ಸಾಂಗ್. ಮುಂದೆ ಅವ್ರ ಸ್ಟುಡಿಯೋದಾಗ ಒಂದು ಸಣ್ಣ ರಿಂಗ್ಟೋನ್ ಮಾಡ್ಕೊಂಡ್ ಬಂದಿದ್ವಿ ಅವ್ರ ಬರ್ತಡೇ ದಿನ. ಪಲ್ಸರ್ ಮಾಲಕ್ತಿ ಅಂತೀವಿ ಅದೊಂದು. ಈಗ ಮುಂದಿನ ದಿವ್ಸನ್ಯಾಗ ಮಾಡೋಣ ಜೋಡಿ ಯಾವ ಸಾಂಗ್ ಬರೋದನ್ರಿ? ಬರ್ತಾವ್ರಿ, ಮಾಡ್ಬೇಕು ಅನ್ನೋದೈತಿ. ಅಣ್ಣ ನಿಮ್ಗೆ ಗುರುಗಳು ಯಾರ ಮತ್ತು ನೀವು ಎಷ್ಟು ಜನ ಗುರುಗಳಾಗ್ರಿ? ನಮ್ಮ ಗುರುಗಳು ಅಂದ್ರೆ ಅದ ಬಾಬು ಮಾಸ್ತರ್ ಸರ್. ಬಾಬು ಸರ್ ಮಾಲಿಂಗ್ಪುರ್ ಸ್ಟುಡಿಯೋ ನಮ್ಮ ಜಾನಪದ ಲೋಕದಾಗ ಕೈ ಹಿಡಿದು ನಡೆಸಿದವರು ಅಂದ್ರೆ ಅವರ. ಅವರಿಂದನ ಒಂದು ತಾನ ಉಂಡಿ ಅಷ್ಟಲ್ಲಿ ನಮ್ಗೆ ಕಲ್ಸ್ಯಾರ ಅವ್ರು. ಅವ್ರನ್ನ ಗುರು ಅಂತೇಳಿ ಒಪ್ಕೊಂಡ್ರಿ ನಾಳೆ ಮೊನ್ನೆ ಹಾಡಿಗೆ. ಅವರ ನಮ್ಮ ಗುರು. ಮುಂದೆ ನಾನು ಕರೆ ಯಾರಿಗೂ ಗುರು ಅಲ್ರಿ, ನಾನು ಒಬ್ಬ ಸಾಮಾನ್ಯ ಗಾಯಕ. ನಿಮ್ಮ ಇನ್ಕಮ್ ಎಷ್ಟು ಐತ್ರಿ? ಇನ್ಕಮ್ ನಮ್ಮ ಜೀವನ ನೋಡಿ ಅಷ್ಟು ಐತ್ರಿ, ಅಷ್ಟು ಸಾಕ್ರಿ. ಅಣ್ಣ ನಿಮ್ಮ ಇನ್ಕಮ್ ಸೋರ್ಸಸ್ ಏನೇಂದವ್ರಿ? ಇನ್ಕಮ್ ಸೋರ್ಸಸ್ ಅಂದ್ರೆ ಇದರ ನಮ್ದು ಆರ್ಕೆಸ್ಟ್ರಾ ಬಿಟ್ರೆ ರೆಕಾರ್ಡಿಂಗ್. ಹೊಲ್ದಾಗದು ಹೊಲ ಐತ್ರಿ, ಅಲ್ಲಿ ಮಾಡ್ತೀವಿ.
ಅದು ಸ್ವಲ್ಪ ಅಲ್ಲಿಂದನೂ ಒಂದ್ ಸ್ವಲ್ಪ ಬರೋದು. ಅಣ್ಣ ಅಭಿಮಾನಿಗಳು ನಿಮ್ಗೆ ಏನ್ ಕೊಟ್ರಿ? ಅಭಿಮಾನಿಗಳಿಂದ ನಾ ಪಡೆದದ್ದು ಭಾಳ ಐತ್ರಿ. ಮೊದಲೇದಾಗಿ ಇಷ್ಟು ಎತ್ತರಕ್ಕೆ ಅವ್ರು ನಾನು ಬೆಳೆಸ್ಯಾರಲ್ಲ, ಅದ ಒಂದು ನಾ ಪಡ್ಕೊಂಡದ್ದು ದೊಡ್ಡ ಬಹುಮಾನ. ಒಂದೊಂದು ಊರಾಗ ಸರ್ಕಲ್ನು ಮಾಡ್ಯಾರಿ, ಅದೊಂದು ಅದನ್ನ ಕರ ಮರಿಲಾರದಂಥ ಮೂಮೆಂಟ್ ಅದಾಗಿರ್ಬೋದು. ಮತ್ತು ನೆಕ್ಸ್ಟ್ ಎಷ್ಟೋ ಜನ ಟ್ಯಾಟೋ ಹಾಕೊಂಡಾರ ಎದಿ ಮೇಲೆ, ಎಷ್ಟೋ ಜನ PK ಬಾಸ್ ಅಂತ ಬರ್ಕೊಂಡಾರ. ಅಂತ ಅಭಿಮಾನಕ್ಕೆ ನಾ ಏನು ಮಾಡಿದ್ರು ಕಡಿಮೆನೆ. ಅಂಥ ಋಣ ಯಾವತ್ತೂ ತೀರ್ಸಕ್ಕಾಗಲ್ಲ. ಆ ಮೂಮೆಂಟ್ಸ್ಗಳು ಯಾವತ್ತೂ ಮರೆಯೋಕ್ಕಾಗಲ್ಲ. ಅಣ್ಣ ಫ್ರೀ ಟೈಮ್ ಒಳಗೆ ಏನು ಮಾಡ್ತೀರಿ ನೀವು? ಫ್ರೀ ಟೈಮ್ಗಳಿಗೆ ಲಿರಿಕ್ಸ್ ಬರಿತೀವಿ, ಸಾಹಿತ್ಯ ಬರಿತೀವಿ. ಹೊಸದ ಏನಾದರೂ ನೋಡಿದ್ರೆ ಇದ್ರ ಮೇಲೆ ಏನಾರ ಮಾಡ್ಬೋದಲ್ಲ, ಯಾವ್ದಾರು ಹುಡುಕ್ಬೋದಲ್ಲ ಅಂತೇಳಿ ಏನೋ ತಲೆ ಓಡಿಸ್ತಿರ್ತೀವಿ. ಮುಂದೆ ಯಾವ್ದಾರು ಹೊಸ ಸಾಂಗ್ ಬಂದ್ರೆ ಅದನ್ನ ಕೇಳೋದು, ಅದ್ರೊಳಗೆ ಏನು ಡಿಫ್ರೆನ್ಸ್ ಐತಿ, ಹೊಸದೇನು ಮಾಡ್ಯಾರು ಇಂಥವೆಲ್ಲ ಕೇಳ್ಕೊತಕೊಂಡಿರ್ತಿದ್ದೆವು. ಮತ್ತು ಅವ್ರ ಹೊಸ ಮೂವಿ ಬಂದಂದ್ರೆ ನೋಡೋದು, ಇದೇ ಹಾಬಿ. ನೀವು ಜಾಸ್ತಿ ಯಾವ್ದು ಯೂಸ್ ಮಾಡ್ತೀರಿ? ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್? ವಾಟ್ಸಪ್. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಜನ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕು? ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಮೊಬೈಲ್ ನಂಬರ್ ಐತ್ರಿ ಎಲ್ಲರ ಹತ್ರ. ಒಂದು ವೇಳೆ ರಿಸೀವ್ ಮಾಡಲಿಲ್ಲ ಅಂದರೂ ನಾರ್ಮಲ್ ಮೆಸೇಜ್ ಹಾಕಿದ್ರೆ ನಾ ವಾಪಸ್ ಕಾಲ್ ಮಾಡ್ತೀನಿ ರೀ. ಕಾಲ್ ಮಾಡಿ ಮಾತಾಡ್ತೀನಿ. ಭಾಳ ಜನ ಹೇಳ್ತಿರ್ತಾರೆ ಪರ್ಸೋನ ಫೋನ್ ಎತ್ತಂಗಿಲ್ಲ ಅಂತ ಹೇಳಿ, ಅವ್ರಿಗೆ ಏನು ಹೇಳ್ತೀವಿ? ದಯವಿಟ್ಟು ಎಲ್ಲರೂ ಶ್ರಮಿಸ್ಬೇಕು. ಯಾಕಂದ್ರೆ ದಿನ ಒಂದು 800,000 ಕಾಲ್ ಬರ್ತಾವೆ, ಎಲ್ಲರಿಗೂ ರೆಸ್ಪಾನ್ಸ್ ಮಾಡಕ್ಕೆ ಹಾಕಿರಂಗಿಲ್ಲ ರೀ. ಯಾರಿಗೂ ಬೇಜಾರಾದ್ರೆ ಸಾರಿಪ್ಪ ಇಲ್ಲಿದ. ಅಣ್ಣ ನಿಮ್ಮ ಜೀವನದಾಗ ಕಷ್ಟದ ದಿನಗಳು ಹೆಂಗಿತ್ತು? ಕಷ್ಟದ ದಿನಗಳಂದ್ರೆ ನಾವು ಸಣ್ಣಾಗಿದ್ದಾಗ ನೋಡಿ, ನಾವು ಸಣ್ಣಾಗಿದ್ದಾಗ ಸಾಲಿಗೆ ಅದು ಹೋಗ್ಬೇಕಾರೆ ಒಂದು ಸರಿಯಾಗಿ ಡ್ರೆಸ್ ಹಾಕೊಂಡು ಹೋಗ್ತಿದ್ದಿಲ್ಲ. ಮುಂದೆ ಹೈಸ್ಕೂಲ್ಗೆ ಸಹಿತ ಚಪ್ಪಲ್ ಇಲ್ದ ಹೋಗಿರಿ ನಾವು. ಅಷ್ಟೆಲ್ಲ ಇದು ಮಾಡಿ ಮುಂದೆ ಆದಾದ್ಮೇಲೆ PUC ಬಂದ್ಮೇಲೆ ಒಂದು ಕ್ಯಾಲ್ಕುಲೇಟರ್ ತೊಗೊಳಕ್ ರೊಕ್ಕಿದ್ದಿಲ್ಲ ಅಂತ. ಒಂದು $100 ಕ್ಯಾಲ್ಕುಲೇಟರ್ ತೊಗೊಳಕ್ ರೊಕ್ಕಿದ್ದಿಲ್ಲ. ಕಾಮರ್ಸ್ ನಂದ ಕಾಂಬಿನೇಷನ್ PUCಗೆ. ಅವಾಗ ಇಂಥವೆಲ್ಲ ಮೂಮೆಂಟ್ಸ್ ಎಲ್ಲ ಭಾಳ ಎಲ್ಲ ಹೇಳಕ್ಕಾಗಲ್ಲ. ಈಗ ಇಷ್ಟು ಎತ್ತರಕ್ಕೆ ಬೆಳೆದಿರಲ್ಲ, ಇಷ್ಟು ಎತ್ತರಕ್ಕೆ ಬೆಳಿತಿರತ್ತ ಮೊದಲು ಅನ್ಕೊಂಡ್ರೆ ನೀವು ಹಾಡುವಾಗ? ಎಂದು ಅನ್ಕೊಂಡಿದ್ದಿಲ್ಲ. ಇಷ್ಟೇನ ಬೆಳಿದ್ದೇನ ನಿಮ್ದೇನು ಲಕ್ ಐತೆ, ನಿಮ್ಮ ಹಾರ್ಡ್ ವರ್ಕ್ ಐತೆ? ಒಂದು ರೀತಿ ನೋಡ್ರೆ ಹಾರ್ಡ್ ವರ್ಕ್ ಐತ್ರಿ. ಹಾರ್ಡ್ ವರ್ಕ್ ಜೊತೆಗೂ ಲಕ್ ಐತಿ. ಯಾಕಂದ್ರೆ ಭಾಳ ಜನ ಹಾರ್ಡ್ ವರ್ಕ್ ಮಾಡ್ತಾರೆ, ಎಲ್ಲರನ್ನೂ ಕೈ ಹಿಡಿಯಂಗಿಲ್ಲ ರೀ. ಹೌದು, ನಮ್ಮನ್ನ ಎರಡೂ ಕೈ ಹಿಡಿದವ್ರು. ಒಂದು ಹಾರ್ಡ್ ವರ್ಕ್ ಮಾಡ್ಕೊತ ಬಂದೀವಿ, ಈ ಕಡೆ ಲಕ್ಕು ಸಿಕ್ಕಂಗಾಗಿ. ನಾವು ಒಂದು ಈಗ ಸಾಂಗ್ ಹಿಟ್ ಆದ್ಮ್ಯಾಗ ಅಥವಾ ಮತ್ತೆ ಒಂದು ಇಷ್ಟು ದೊಡ್ಡ ಹೆಸರಾದ ಬಳಿಕ ನಿಮ್ಮ ಮನೆಯವ್ರ ರಿಯಾಕ್ಷನ್ ಹೆಂಗಿತ್ತು? ನಮ್ಮ ಮನೆಯವ್ರು ಭಾಳ ಸಂತೋಷ ಪಟ್ರಿ. ಯಾಕಂದ್ರೆ ಅವರು ಹೊರಗೆ ಅಡ್ಡಾಡ್ತಿರ್ತಾರೆ, ಕಡೆ ಅಲ್ಲಿ ಆ ಊರಿಗೆ ಇವ್ರಿಗೆ ಹೋಗಿರ್ತಾರಲ್ಲ, ಅಲ್ಲೆಲ್ಲ ಟ್ರ್ಯಾಕ್ಟರ್ದಾಗ ಅಲ್ಲಿ ಫಂಕ್ಷನ್ ಆಗಿರ್ಬೋದು, ಅಲ್ಲೆಲ್ಲ ನಮ್ಮ ಸಾಂಗ್ ಕೇಳಿದ್ರಂದ್ರೆ ಬಂದು ಮನ್ಯಾಗ ಹೇಳೋರು, ಅಲ್ಲಿನ ಸಾಂಗಿನ ಹಾಡ ಹಚ್ಚಿದ್ರು ಅಂತೇಳಿ ಖುಷಿ ಪಡ್ತಿರು. ಮತ್ತು ಅಲ್ಲಿ ಕಾರ್ಯಕ್ರಮದಲ್ಲಿ ಸನ್ಮಾನ ಅವು ಆದಾಗ ಹೆಮ್ಮೆ ಪಡ್ತಿದ್ರು, ಅವರು ಖುಷಿ ಆಗ್ತಿದ್ರು. ಈಗ ನಿಮ್ಮ ಸಾಂಗ್ ಯಾವ್ದಾದ್ರು ಫ್ಲಾಪ್ ಅದು ಅಂದ್ರೆ ನಿಮ್ಮ ರಿಯಾಕ್ಷನ್ ಹೆಂಗಿರ್ತೇವೆ? ಫ್ಲಾಪ್ ಅದು ಅಂದ್ರೆ ಏನು ಡಿಪ್ರೆಷನ್ ಡಿಪ್ರೆಷನ್ ಆಗುತ್ತೆ ಸ್ವಲ್ಪ. ಇಲ್ಲ ಆದ್ರೆ ನಾ ಎಲ್ಲಿ ತಪ್ಪು ಮಾಡಿ ಅನ್ನೋದು ಗೊತ್ತಾದ. ಇದು ಯಾಕೆ ಇಷ್ಟ ಆಗಲಿಲ್ಲ ಮಂದಿಗೆ ಅಂತೇಳಿ ಅವಾಗ ಗೊತ್ತಾದಿತ್ತು. ಮತ್ತು ಮುಂದಿನ ನೋಡು ಈ ಥರ ಇನ್ಮೇಲಿನ ಬೇರೆ ಮಾಡೋದು ಗಪ್ಪತ್ತೇಕ್ರ. ಈಗ ಇಷ್ಟ ಹೆಸರು ಅವಕ್ಕಿಂತ ಮೊದಲು ನಿಮ್ಮ ಜೀವನ ಹೆಂಗಿತ್ತು, ಮತ್ತು ಹೆಸರು ಆದ್ಮ್ಯಾಗ ನಿಮ್ಮ ಜೀವನ ಹೆಂಗಿತ್ತು? ಹೆಸರು ಹಾಕುತ್ತ ಮುಂಚೆ ಸಿಂಪಲ್, ಹೆಸರು ಆದ್ಮೇಲೆ ಸಿಂಪಲ್. ನಾ ಮೊದಲು ಹೆಂಗಿದ್ನು ಈಗ ಹಂಗದ. ಹೌದು, ಅದಂತೂ ನಿಜ. ನಾವು ನೋಡ್ಕೋತಾ ಇದೀವಿ 10 ವರ್ಷ ಆತ. ಮೊದಲು ಹೆಂಗಿದ್ರಿ ಈಗ ಹಂಗದ್ರಿ. ಅಣ್ಣ ಜಾನಪದ ಲೋಕನ್ಯಾಗ ಯಾವ್ದು ಕ್ಯಾಟ್ ಅನಿಸ್ತು ಮತ್ತು ಯಾವ್ದು ಚಲೋ ಅನಿಸ್ತು? ಜಾನಪದ ಲೋಕನ್ಯಾಗ ಚಲೋ ಅನ್ಸುತ್ತಂದ್ರೆ ಈ ನಮ್ಮ ಹಾಡುಗಳು ನಾವಾಗಿರ್ಬೋದು, ಹಿಂದಿನ ಹಿರಿಯ ಕಲಾವಿದರಾಗಿರ್ಬೋದು, ಈಗ ಸದ್ಯಕ್ಕೆ ಹಾಡುವಂಥ ಈ ಹುಡುಗರು ಹಾಡತ್ತವಲ್ರಿ, ಆ ಹಾಡುಗಳಾಗಿರ್ಬೋದು, ದಕ್ಷಿಣ ಭಾಗದವ್ರಿಗೂ ಕಿವಿ ಮುಟ್ಟಿ ಅವ್ರ ಸಿನಿಮಾದೊಳಗೆ ನಮ್ಮ ಸಾಂಗ್ಗಳು ಹಾಕೋತಾರಂದ್ರೆ ಅದು ಸಂತೋಷ ಪಡುವಂಥ ವಿಷಯ. ಅದು ಒಳ್ಳೇದು, ಅದು ಚಲೋ ಅನಿಸಿದ್ದು. ಒಂದು ಕೆಟ್ಟದ್ದು ಅನಿಸಿದಪ್ಪ ಅಂತಂದ್ರೆ ಈಗೇನು ಅಶ್ಲೀಲ ಹಾಡುಗಳು ಬಂದಾವಲ್ರಿ, ಆ ಹಾಡುಗಳು ಬೆಳಗ್ಗೆ ಎದ್ದು ಗಳೆ ಹೊಡ್ಯಾಕ ಹೋಗ್ಯಾರ ಟ್ರ್ಯಾಕ್ಟರ್ ತಗೊಂಡು ಮಂದಿ. ಆ ಟ್ರ್ಯಾಕ್ಟರ್ನಾಗ ಹಚ್ಕೊಂಡ್ ಬರ್ತಿರ್ತಾರ, ಮನೆ ಮುಂದೆ ಹಾದಕ್ಕೋ ಗಾಡಿಗಳು, ಎಲ್ಲಾರ ಮನ್ಯಾಗ ಇರೋರ ಹೆಣ್ಮಕ್ಳು. ಆ ಟೈಮ್ದಾಗ ನಾವು ಕೇಳಿದಂದ್ರೆ ನಮ್ಮ ಮನ್ಸಿಗೆ ಹೇಳ್ತಕ್ಕ, ನೋಡಪ್ಪ ನಮ್ಮ ಜೋಡಿ ಹಾಡೋರ ಈ ರೀತಿ ಹಾಡ್ತಾರಲ್ಲ,
ಅದೊಂದು ಕೆಟ್ಟದ್ರಿ ನನ್ನ ಅನಿಸಿಕೆ ಪ್ರಕಾರ. ನಿಮ್ಮ ವೀಕ್ನೆಸ್ ಏನ್ರಿ? ಮುಗ್ಧತೆ. ನಿಮ್ಮ ಕೆಟ್ಟ ಗುಣ ಯಾವ್ರಿ, ನಿಮ್ಮ ಒಳ್ಳೆ ಗುಣ ಯಾವ್ರಿ? ಒಳ್ಳೆ ಗುಣ ಅಂದ್ರೆ ಪಟ್ನ ಹಚ್ಕೊಂಡ್ಬಿಡ್ತೀನಿ ರೀ ಎಲ್ಲಾರು. ಮುಂದೆ ಕೆಟ್ಟ ಗುಣ ಅಂದ್ರೆ ಒಂದ್ಸಲ ಕೆಟ್ಟ ಅನಿಸ್ತಂದ್ರೆ ವಾಪಸ್ ಆ ಕಡೆ ತಿರುಗಿ ಕಡೆ ನೋಡಂಗಿಲ್ಲ. ಅಣ್ಣ ನಿಮ್ಗೆ ಏನಿರ್ಲಿಕ್ಕೆ ಕಂಫರ್ಟೇಬಲ್ ಆಗಲ್ಲ? ನನಗೆ ನನ್ನ ಜೋಡಿ ಫ್ರೆಂಡ್ಸ್ ಅದು ಇರ್ಲಿಕ್ಕಂದ್ರೆ ಒಟ್ಟು ಕಂಫರ್ಟೇಬಲ್ ಅಲ್ಲ. ಒಬ್ಬನೇ ಇರಬಾರ್ದು ನಾವು ಅಷ್ಟೇ, ಜೊತೆಗೆ ಒಬ್ಬರೇ ಇರ್ಬೇಕು ಅಂದ್ರೆ ಕಂಫರ್ಟೇಬಲ್. ಅಣ್ಣ ನಿಮ್ಮ ಫೇವ್ರೇಟ್ ವ್ಯಕ್ತಿ ಯಾರ್ರಿ? ನಮ್ಮ ಬಸವಣ್ಣ ರೀ. ಯಾಕ್ರಿ? ನಮ್ಮ ಬಸವಣ್ಣ ನನ್ನ ಮೇಲೆ ಭಾಳ ಪ್ರೀತಿ. ಯಾಕಂದ್ರೆ ನಮ್ಮ ಮನ್ಯಾಗ ನಾನ ಸಣ್ಣವ, ಹಿಂಗಾಗಿ ಭಾಳ ಕಾಳಜಿ ಮಾಡ್ತಾನೆ. ಈಗ ನಾವು ಸಾಂಗ್ ಹಾಡಕತ್ತಿದ್ಮೇಲೆ ನಾವು ಎಲ್ಲೇ ಊರು ಹೋಗ್ಲಿ, ಆರ್ಕೆಸ್ಟ್ರಾ ಹೋಗ್ಲಿ, ಮುಂದೆ ನಮ್ಗೆ ಆರಾಮ್ ತೆಪ್ಪಿದ್ರೆ ಆತು ತೋರ್ಸವನ ಅವನ ಮುಂದೆ ಭಾಳ ಪ್ರೀತಿ ಮಾಡ್ತಾರೆ. ಅಂದಾಗಿ ಅವ್ರನ್ನ ನಂಗೆ ಭಾಳ ಇಷ್ಟ. ಮತ್ತೆ ಯಾವ್ಯಾವ ಥರ ಸಪೋರ್ಟ್ ಇರ್ತಾರೆ ನಿಮ್ಮ ನಾವು? ಸಪೋರ್ಟ್ ಅಂದ್ರೆ ಈಗ ಆರ್ಕೆಸ್ಟ್ರಾ ಪೀಡಾತು ಜಾನಪದ ಪೀಡಾತು ಇದಕ್ಕಂತೂ ಸಪೋರ್ಟ್ ಇದ್ದದಾರೆ. ಮುಂದೆ ಮನ್ಯಾಗ ಅಲ್ಲಿ ಯಾವುದೇ ಸಮಸ್ಯೆ ಆದ್ರೆ ನಮ್ಗೆ ಹೇಳಂಗಿಲ್ಲ. ಈ ಕಡೆ ಹೊರಗಿಂದ ಬಗೆಹರಿಸಿರ್ತಾರೆ, ನಾನು ಕಿವಿಗೆ ಬೀಳ್ಕೊಡಂಗಿಲ್ಲ. ಈಗ ಜಾನಪದ ಬಿಟ್ರೆ ನಿಮ್ಗೆ ಬೇರೆ ಯಾವ ಫೀಲ್ಡ್ ಒಳಗೆ ಆಸಕ್ತಿ ಜಾಸ್ತಿ ಐತಿ? ಶಾರ್ಟ್ ಮೂವಿ ಮಾಡ್ಬೇಕಂದು ಆಸೆ ಐತ್ರಿ, ಶಾರ್ಟ್ ಮೂವಿ. ಆದರೆ ನಮ್ದು ಟೀಮ್ ಒಂದಿಲ್ಲ, ಒಬ್ಬಗೆ ಏನು ಆಗಂಗಿಲ್ಲ, ಹಿಂಗಾಗಿ ಸುಮ್ ಕೂತೀವಿ. ಅಣ್ಣ ನಿಮ್ಗೆ ಮೂವಿ ಒಳಗೆ ಒಂದು ಸಾಂಗ್ ಹಾಡಕ್ಕೆ ಅವಕಾಶ ಕೊಟ್ರೆ ಯಾವ ಹೀರೋ ಸಾಂಗ್ ಕೊಡಕ್ಕೆ ಇಷ್ಟಪಡ್ತೀರಿ? ನಮ್ಮ ಡಿ ಬಾಸ್ ರೀ. ಯಾಕೆ? ದರ್ಶನ್ ಸರ್ ಸಿನಿಮಾ. ಅವರೇ ಯಾಕ್ರಿ? ಅವ್ರು ನಮ್ಮ ಫೇವ್ರೇಟ್. ನಾವು ದೊಡ್ಡ ಫ್ಯಾನ್ ರೀ. ಸಣ್ಣ ವಯಸ್ಸಿಂದ ಅವರು ಚೆನ್ನಾಗಿರ್ತಂದ್ರೆ ಸಿನಿಮಾ ನೋಡ್ಕೊತ ಬಂದಿಲ್ಲ, ಹಂಗಾಗಿ ಅವರು ಅಭಿಮಾನಿ. ಈಗ ಅವ್ರದ್ದೊಂದು ಮ್ಯಾಟ್ರ್ ನಡೆದಿಲ್ರಿ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂಥ ಮ್ಯಾಟ್ರ್ ಬರ್ತಿರ್ತಾವೆ, ಹೋತಿರ್ತಾವೆ, ಕೇರ್ ಮಾಡಂಗಿಲ್ಲ ರೀ. ವ್ಯಕ್ತಿ ಹೆಂಗಿರ್ತಾರೆ ಅದನ್ನಷ್ಟ ನೋಡ್ಬೇಕಾಗ್ತದೆ. ನಾವು ಅಭಿಮಾನಿಯಾಗಿ ನೋಡ್ಬೇಕಾದದ್ದು ಅವ್ರ ವ್ಯಕ್ತಿತ್ವ ಹೊರತು ವೈಯಕ್ತಿಕತೆ ಅಲ್ಲ. ಹೌದು, ಅವ್ರ ವ್ಯಕ್ತಿತ್ವ ನೋಡಿ ಅವ್ರ ಫ್ಯಾನ್ ಆಗಿರ್ತೀವಿ ನಾವು. ಇವರು ಒಂದು ಕೆಟ್ಟ ಕೆಲಸ ಮಾಡಿರ್ತೇಕ್ರಿ ಅಂತ ನಾವು ಬಿಟ್ಟು ಕೂತ್ರೆ ಅವ್ರ ಅಭಿಮಾನಿ ಅನ್ನಂಗಿಲ್ಲ ರೀ. ಅದಕ್ಕೆ ಅವ್ರು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ, ಒಂದ್ಸಲ ಅವ್ರು ನಾವು ಫ್ಯಾನ್ ಆಗಿವಿ ಅಂದ್ರೆ ಅವ್ರ ಫ್ಯಾನ್ ಆಗೇ ಇರ್ಬೇಕು. ಹೌದು ಅಣ್ಣ. ಈಗ ದರ್ಶನ್ ಸರ್ದೊಂದು ಕೇಸ್ ನಡೆದಿತ್ತಲ್ಲ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ದರ್ಶನ್ ಸರ್ ಅಂದ್ರೆ ಒಂಥರ ಅತಿ ದೊಡ್ಡ ಅಭಿಮಾನಿ ಸರ್ ನಾವ್ರಿ. ಯಾಕಂದ್ರೆ ಕೋಟ್ಯಾನು ಕೋಟಿ ಅಭಿಮಾನಿಗಳು ಹೃದಯ ದೇವರ ಸ್ಥಾನ ಪಡೆದವರು. ನಾವು ಸಣ್ಣಾಗಿರ್ತಂದ ಅವ್ರ ಸಿನಿಮಾ ನೋಡ್ಕೊತ ಬಂದೆವು. ನಾವು ಭಾಳ ದೊಡ್ಡ ಫ್ಯಾನ್, ನಾನು ಕರೆ ಹುಚ್ಚ ಫ್ಯಾನ್ ಅವ್ರಿಗೆ. ಅವ್ರ ಪ್ರತಿಯೊಂದು ಸಿನಿಮಾನು ಮಿಸ್ ಮಾಡಂಗಿಲ್ಲ, ಥಿಯೇಟ್ರಿಗೆ ಹೋಗಿ ನೋಡ್ತೀನಿ. ಮತ್ತು ಈಗ ಮೊಬೈಲ್ದಾಗ ಮಕ್ಕಳು ಡೈಲಿ ಒಂದು ಸ್ವಲ್ಪ ನೋಡ್ಲಿಕ್ಕೆ ಸಮಾಧಾನ ಆಗೋದಿಲ್ಲ. ಆದರೆ ನಮ್ಮದು ಬ್ಯಾಡ್ ಮೂಮೆಂಟ್ ಇದೊಂದು ಇನ್ಸಿಡೆಂಟ್ ನಡೆದ. ಅವ್ರ ಅನ್ಕರ ಇಂಥ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಮಾಡ್ಯಾರೋ ಬಿಟ್ಟಾರೋ ಅನ್ಕರ ಕೋರ್ಟ್ ಅನ್ಕರ ನಿರ್ಧಾರ ಮಾಡ್ತೈತಿ. ಆದಷ್ಟು ಬೇಗ ನಿರಪರಾಧಿಯಾಗಿ ಮತ್ತೆ ಎಲ್ಲ ಅಭಿಮಾನಿಗಳ ಜೊತೆ ಇರಬೇಕು, ಮತ್ತು ನಾವು ಸ್ಕ್ರೀನ್ ಮೇಲೆ ನೋಡ್ಬೇಕು ಅನ್ನೋ ಆಸೆ ಭಾಳ ಐತಿ ನಮ್ಗೆ. ಅವ್ರಿಗೆ ಭೇಟಿ ಆಗುವಂಥದ್ದು ಯಾವ್ದಾರ ಅವಕಾಶ ಸಿಕ್ಕವನ್ರಿ? ಭೇಟಿ ಆಗ್ಬೇಕಂತ ನಾವು ಸಾಕಷ್ಟು ಸಲ ಹೋಗಿ ಬಂದಿರಿ ಅವ್ರ ಬೆಂಗಳೂರು. ಆದ್ರೆ ಆ ಬುಲ್ಬುಲ್ ಮೂವಿ ನಡೆಯುತ್ತಾವ, ಅವ್ರು ಇಲ್ಲಿ ಇದ್ದೇ ಇಲ್ಲ, ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದ್ರು. ಆ ಟೈಮ್ದಾಗ ನಾವು ಹೋಗಿದ್ದೇವೆ, ಸಿಗಲಿಲ್ಲ. ನಾನು ನಿಮ್ಮ ಬಗ್ಗೆ ಜನ ತಪ್ಪು ಅಭಿಪ್ರಾಯ ಏನು ಇಟ್ಕೊಂಡಾರದ ಅನ್ಸುತ್ತೆ? ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಹ್ಯಾಬಿಟ್. ಜನ ತಪ್ಪು ತಿಳ್ಕೊಂಡದಂದ್ರೆ ನಾ ಭಾಳ ಕುಡಿತಾನ ತಿಳ್ಕೊಂಡಾರೆ. ಅದು ತಪ್ಪು. ಯಾರೋ ಲೈಫ್ ಬಿಟ್ಟು ಹ್ಯಾಬಿಟ್ ಮಾಡಂಗಿಲ್ಲ, ಜೀವನ ನೋಡ್ಕೋಬೇಕಲ್ರಿ. ಅದೊಂದು ತಪ್ಪು ತಿಳ್ಕೊಂಡಾರ. ಅದನ್ನ ಬಿಟ್ಟು ಮತ್ತೆ ಏನಿತ್ತು? ಅದಲ್ರಿ. ಅಣ್ಣ, ಇನ್ನ ಮಂದಿ ಕಣ್ಣಿಗೆ ಬೀಳಲಾಗದ ಯಾವ್ದು ಟ್ಯಾಲೆಂಟ್ ಇದೆ ನಿಮ್ಮ ಕಡೆ? ಮಂದಿ ಕಣ್ಣಿಗೆ ಬೀಳಾರಂದ್ರೆ ಎಲ್ಲರೂ ಬರೀ ಹಾಡ ಅಷ್ಟೇ ಹಾಡ್ತಂತ ಅನ್ಕೊಂಡಾರ. ಆದ್ರೆ ನನಗೆ ಆ್ಯಕ್ಟಿಂಗ್ ಮಾಡೋ ಹುಚ್ಚು ಭಾಳ ಐತ್ರಿ. ಯಾವ ಪಾತ್ರ ಕೊಟ್ಟರು ಅದನ್ನು ಮಾಡ್ತೀನಿ ಕೆಪಾಸಿಟಿ ಐತಿ. ಆದರೆ ನಾನು ಇನ್ನೂ ಅಂಥ ಅವಕಾಶ ಸಿಕ್ಕಿಲ್ಲ ಅನ್ನೋಕ್ಕಿಂತಲೂ ನಾವು ಕಲ್ಪಿಸ್ಕೊಂಡಿಲ್ಲ. ಶಾರ್ಟ್ ಮೂವಿ ಒಳಗದು ಮಾಡಿ ತೋರಿಸ್ಬೋದು, ಆದರೆ ಅದರದ್ದೇ ಆದಂಥ ಒಂದು ಟೀಮ್ ಬೇಕಾಗ್ತೈತಿ. ಅಂಥದ್ದು ನನಗಿನ್ನೂ ಇದು ಆಗಿಲ್ಲ. ಆ ಪಾತ್ರ ಮಾಡಿ ತೋರಿಸುವಂಥ ಒಂದು ಶಾರ್ಟ್ ಮೂವಿ ಇನ್ನು ನೆಕ್ಸ್ಟ್ ಮಂತ್ 2 months ಬಿಟ್ಟು ಒಂದು ಶಾರ್ಟ್ ಮೂವಿ ಮಾಡೋದ್ರಿ. ಅದ್ರಾಗ ಗೊತ್ತಾಗ್ಬೋದು ನೋಡಿದ್ರೆ. ಈಗ ನೀವು ಟೋಟಲ್ ಆರ್ಕೆಸ್ಟ್ರಾ ಎಷ್ಟು ಮಾಡ್ರಿ ಫಂಕ್ಷನ್? ಆರ್ಕೆಸ್ಟ್ರಾ ಒಂದು 300-350 ಆರ್ಕೆಸ್ಟ್ರಾ ಆಗಿರ್ಬೋದು. ನಿಮ್ಗೆ ಅನ್ಸಿದ್ದ ಬೆಸ್ಟ್ ಆರ್ಕೆಸ್ಟ್ರಾ ಟೀಮ್ ಯಾವ್ದು?
ಕ್ಲಾಸ್ ಇಂಚನ ಮೆಲೋಡಿಸ್ ಹ್ಮ್ ಬೆಸ್ಟ್ ಆರ್ಕೆಸ್ಟ್ರಾ. ಗೋಪಾಲ್ ವರ್ ಸರ್, ಗೋಪಾಲ್ ಇಂಚೇರ್ ಸರ್ ಮಾಡ್ತಾರೆ. ಹ್ಮ್ ಭಾರಿ ಸಿಸ್ಟಮೆಟಿಕ್ ಆಗಿ ಮಾಡ್ತಾರೆ. ಹ್ಮ್ ಈಗ ನಿಮ್ದು ಇರೋ ಹೆಸರ ಮತ್ತೆ ನಿಮ್ ರೊಕ್ಕ ಎಲ್ಲ ಕಸ್ಕೊಂಡ್ರೆ ನಿಮ್ ಹೊಸ ಜೀವನ ಹೆಂಗ್ ಸ್ಟಾರ್ಟ್ ಮಾಡ್ತೀರಿ? ಹೊಸ ಜೀವನ ರೊಕ್ಕ ಹೆಸರ ಕಸ್ಕೋಬೋದ್ರಿ ಯಾರು ಬೇಕಾದ್ರೆ. ನಮ್ಮಲ್ಲಿ ಒಂದು ಟ್ಯಾಲೆಂಟ್ ಐತ್ಲ ಅದನ್ನ ಕಸ್ಕೊಳಕ್ಕಾಗಲ್ಲ. ಹೌದ್ರಿ. ಅದರಿಂದ ಮತ್ತೆ ಹೊಸ ಜೀವನ ಸ್ಟಾರ್ಟ್ ಮಾಡ್ಬೋದಲ್ರಿ. ಅದನ್ನ ನನ್ನಲ್ಲಿ ಏನು ಮೆಂಟಾಲಿಟಿ ಐತ್ಲ ಅದನ್ನ ಯೂಸ್ ಮಾಡ್ಕೊಂಡು ಮತ್ತೆ ಹೊಸ ಜೀವನ ಸ್ಟಾರ್ಟ್ ಮಾಡ್ತೀನಿ. ಈಗ ಯಾವ್ದಾರ ಒಂದು ಸಾಂಗ್ ರಿಲೀಸ್ ಮಾಡೋಕ್ಕಿಂತ ಮೊದಲು ನಿಮ್ಮ ಮಾನಸಿಕ ಸ್ಥಿತಿ ಹೆಂಗಿರ್ತೈತಿ? ಆ ಹಾಡ ಯಾರು ಇಷ್ಟಪಡ್ತಾರೋ ಯಾರೆಲ್ಲೋ ಮುಂದೆ ಭಾಳ ಕಷ್ಟಪಟ್ಟು ಮಾಡಿರ್ತೀವೋ ಓಡ್ತೈತಿವೋ ಇಲ್ಲೋ ಒಟ್ಟು ಹೊಳೆ ತೆಗೆದು ನೋಡುದು ಎಷ್ಟು ಹೊಡಿತೈತಿ ಏಕರ ಒಂಥರ ಖುಷಿನೂ ಆಗಿರ್ತೈತಿ. ಹೊಸತ್ ಮಾಡಿರ್ತಿ ಏಕರಿಂದ ಮುಂದೆ ಅಷ್ಟೇ ಭಯಾನೂ ಆಗಿರ್ತೈತಿ. ಯಾರೇನು ಬ್ಯಾಡ್ ಕಮೆಂಟ್ ಹಾಕ್ತಾರೋ ಏನು ಮಾಡ್ತಾರೋ ತೇಕರ. ನಿಮ್ಗೆ ಚೈಲ್ಡ್ ಲೈಫ್ ಹೆಂಗಿತ್ತು? ಚೈಲ್ಡ್ ಲೈಫ್ ಭಾರಿ ಐತ್ರಿ. ಅದು ಚಲೋನ ಇದು ಚಲೋನ? ಚೈಲ್ಡ್ಹುಡ್ ಲೈಫ್ ಚಲೋ ಅಲ್ರಿ. ಅವಾಗೇನೆ ಏನು ಟೆನ್ಷನ್ ಇಲ್ಲ ಏನಿಲ್ಲ ಅಂತ? ಏನು ಟೆನ್ಷನ್ ಇರಂಗಿಲ್ಲ. ಅವಾಗೇನ್ರಿ ಬೇರೆ ನಾಲೆಜ್ ಇರಂಗಿಲ್ಲ, ಏನು ಅಂತಿಂತ ಯಾವುದೂ ತಲೆಯಾಗಿರಂಗಿಲ್ಲ. ಟೆನ್ಷನ್ ಇರಂಗಿಲ್ಲ, ಮನೆ ಜವಾಬ್ದಾರಿ ಇರಂಗಿಲ್ಲ. ಎಲ್ಲಿ ನಾವು ಹೋದದ್ದು ನಡೆದದ್ದು ದಾರಿ. ಅಣ್ಣ ಇನ್ನೂ 100 ವರ್ಷ ಆದ್ಮ್ಯಾಗ ಜಾನಪದ ಲೋಕ ಹೆಂಗಿರ್ಬೋದು? ಈಗ 12 ಆಗೈತಿ, ಮುಂದಿನ ವಿಚಾರ ಮಾಡ್ಬೇಡ್ರಿ. ಅಂತ ಇದಕ್ಕೆ ಚಲೋ ಆಗ್ಬೋದ ಇದಕ್ಕೆ ಕೆಟ್ಟ ಆಗ್ಬೋದು? ನಾ ಹೆಂಗೆ ಹೇಳ್ರಿ ಅದನ್ನ. ಅವಾಗ ನಾವು ಇರಂಗಿಲ್ಲ, ಅದನ್ನ ಹೆಂಗೆ ಕಲ್ಪನೆ ಮಾಡ್ಕೋಬೇಕು. 2-3 ವರ್ಷದಿಂದ ಅದ ಹುಟ್ಟ್ಯಾವ ಹೊಸ ತಳಿ ಹೊಂಟಾವ ಮಳಿ ಬೆಳಿ ಐತಲ್ಲ ಇಂಥವ್ರ ಸಲುವಾಗಿರತ್ತೆ. ಈಗ ರ್ಯಾಪಿಡ್ ಫೈರ್ ಸ್ಟಾರ್ಟ್ ಮಾಡು, ಒಂದೇ ಮಾತಿನಾಗ ಆನ್ಸರ್ ಕೊಡ್ಬೇಕು. ಮಳೆಗಾಲ ಚಳಿಗಾಲ? ಚಳಿಗಾಲ. ಸಿಟಿ ಲೈಫ್ ಹಳ್ಳಿ ಲೈಫ್? ಹಳ್ಳಿ ಲೈಫ್. CSK RCB? RCB. ಪಿಕ್ಚರ್ ಸಾಂಗ ಜಾನಪದ ಸಾಂಗ? ನಮಗೆ ಜನಪದ ಸಾಂಗ ರೀ. ಹಳಿ ಜಾನಪದ ಹೊಸ ಜಾನಪದ? ಹಳ್ಳಿ ಜನಪದ. ಇನ್ಸ್ಟಾಗ್ರಾಮ ವಾಟ್ಸಪ್? ಇನ್ಸ್ಟಾಗ್ರಾಮ್. ಸೀರಿಯಲ ಮೂವಿ? ಮೂವಿ. ಹುಡುಗಿ ಲವರ ಆಂಟಿ ಲವರ? ಹೆಂಡತಿ ಲವರ್. ಮಲ್ಲೇಶ್ ಪಂಟೋಳಿ ಸರ್, ಶಬ್ಬೀರ್ ಡಂಗೆ ಸರ್? ಇಬ್ರು ಸರ್. ಸಾಹಿತ್ಯ ಬರೆಯೋದ ಹಾಡು ಹಾಡೋದು? ಹಾಡು ಹಾಡೋದು. ವೆಜ್ ನಾನ್ ವೆಜ್? ನಾನ್ ವೆಜ್. ಮನೆ ಕೆಲಸ ಅಥವಾ ಸ್ಟುಡಿಯೋ ಕೆಲಸ? ಸ್ಟುಡಿಯೋ ಕೆಲಸ. ಸಿಟಿ ಹುಡುಗ್ಯಾರ ಹಳ್ಳಿ ಹುಡುಗ್ಯಾರ? ಹಳ್ಳಿ ಹುಡುಗರು. ಹುಡುಗರು ದೋಸ್ತಿ ಹುಡುಗ್ಯಾರ ದೋಸ್ತಿ? ಹುಡುಗರು ದೋಸ್ತಿ. ದೋಸ್ತಿ ಪ್ರೀತಿ? ದೋಸ್ತಿ. ಮತ್ತು ಬಾಲ್ಯದ ಜೀವನ ಈಗಿನ ಜೀವನ? ಬಾಲ್ಯದ ಜೀವನ. ಟಿಕ್ಟಾಕ್ ಇನ್ಸ್ಟಾಗ್ರಾಮ? ಸದ್ಯದ ಪರಿಸ್ಥಿತಿ ನೋಡಿದ್ರೆ ಇನ್ಸ್ಟಾಗ್ರಾಮ್. BR ಛಾಯಾ ಮೇಡಮ ಅನುರಾಧ ಭಟ್ ಮೇಡಮ್? BR ಛಾಯಾ ಮೇಡಮ್. ಡಿ-ಬಾಸ್ ಸುದೀಪ್ ಸರ್? ಡಿ-ಬಾಸ್ ರೀ. ವಿರಾಟ್ ಕೊಹ್ಲಿ MS ಧೋನಿ? ವಿರಾಟ್ ಕೊಹ್ಲಿ. ಮಲ್ಲು ಜಮಖಂಡಿ ಶಿವಪುತ್ರನ? ಮಲ್ಲು ಜಮಖಂಡಿ. ಮುಕ್ಕಳಪ್ಪ ಲಪಂಗ ರಾಜನ? ಇಬ್ರು ರೀ. ಈಗ ಜಾನಪದ ಆಯ್ತು ಮತ್ತು ಆರ್ಕೆಸ್ಟ್ರಾ ಆತ್ರಿ, ರೆಕಾರ್ಡಿಂಗ್ ಆಯ್ತು. ಈ ಜಾನಪದ ಫೀಲ್ಡ್ದಾಗ ಈಗ ಎಲ್ಲ ಕಲಾವಿದರು ನಿಮ್ಮ ಜೊತೆ ಯಾವ ಥರ ರಿಲೇಷನ್ ಐತ್ರಿ, ಹೆಂಗೈತ್ರಿ? ಈಗ ನಾನು ನೋಡಿದ ಪ್ರಕಾರ ನಾ ಎಷ್ಟು ವರ್ಷ ಆಯ್ತು ಆರ್ಕೆಸ್ಟ್ರಾ ಮಾಡಕತ್ತಿ, ಒಂದು ರೆಕಾರ್ಡಿಂಗ್ ಮಾಡಕತ್ತಿ. ಯಾವ ಕಲಾವಿದ್ರ ಜೊತೆನೂ ನಾ ಅನ್ಕರ ಕಷ್ಟದಾಗ ವರ್ತನೆ ಆಗಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಇಲ್ಲಿವರೆಗೂ ಬಂದಿಲ್ಲ. ನನ್ನಿಂದಾನು ಅವ್ರಿಗೆ ಹೋಗಿಲ್ಲ ಅಂತ ಅನ್ಕೋತೀನಿ. ಮಿಸ್ಬಿಹೇವರ್ಸ್ ಆಗಿರ್ಬೋದು, ಬಿಡಪ್ಪ ಈ ಮನುಷ್ಯ ಸರಿ ಇಲ್ಲ, ಈ ರೀತಿ ಯಾರು ಅನ್ಕೊಂಡಿಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ನಾ ಎಲ್ಲರಿಗೂ ಅಷ್ಟು ರೆಸ್ಪಾನ್ಸಿಬಲ್ ಕೊಡ್ತೀನಿ, ಅವರು ನಮ್ಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ. ನಮ್ಮ ಆರ್ಕೆಸ್ಟ್ರಾ ಪೀಡ ಆಗಲಿ, ರೆಕಾರ್ಡಿಂಗ್ ಜಾನಪದ ಲೋಕನಲ್ಲಿ ಒಂಥರ ರಿಲೇಷನ್ಶಿಪ್ ಭಾಳ ಚಂದ ಐತ್ರಿ ನಮ್ಗೆ. ನನ್ನ ಪ್ರಕಾರ ನಾವೆಲ್ಲರೂ ಅಣ್ಣ ತಮ್ಮ ಅಕ್ಕ ತಂಗಿ ಈ ಥರ ಒಂದು ರಿಲೇಷನ್ಶಿಪ್ ಹೊಂಟು ಬಿಟ್ಟೈತಿ. ಇದೇ ರೀತಿ ನಾವು ಎಲ್ಲ ಕಲಾವಿದರು ಒಟ್ಟು ಮುಂದುವರಿಬೇಕು, ಎಲ್ಲರೂ ಒಂದೇ ಮನೆಯವ್ರು ಏನಪ್ಪ ಅನ್ಕೋಬೇಕು. ಆ ರೀತಿ ಇದ್ರೆ ಮಾತ್ರ ಎಲ್ಲ ಕಲಾವಿದರು ಬೆಳೆಯಕ್ಕೆ ಸಾಧ್ಯ. ಚಂದ. ಈಗ ನಮ್ಮ ಜೊತೆ ಆರ್ಕೆಸ್ಟ್ರಾಕ್ಕೆ ಬರ್ತಾರೆ ಯಾರು, ರಾಕ್ ಸ್ಟಾರ್ ಜೊತೆ ಆಗಿರ್ಬೋದು, ಮುಂದೆ ಮಾಲಾಶ್ರೀ ಆಗಿರ್ಬೋದು, ಪೂಜಾ, ಸಂಜನಾ, ಮುಂದೆ ಮೇಘ, ಭಾವನಾ, ಇದು ಹುಡುಗಿಯರ ಲಿಸ್ಟ್ ಆಯ್ತು. ಇನ್ನು ಬಾಯ್ಸ್ ಅಂದ್ರೆ ಬಾಳು ಆಗಿರ್ಬೋದು, ಮಾಳು, ಬಸಣ್ಣ, ಗೋಪಾಲ್ ಸರ್, ಗೋಪಾಲ್ ಹೊಗಾರ್ ಸರ್,
ಮತ್ತು ನಮ್ಮ ಮೈಲಾರಿ ಇವರೆಲ್ಲ ಮತ್ತು ನಮ್ಮ ಕಾಮಿಡಿ ಸಿದು ಇವರೆಲ್ಲ ನಮ್ಮೊಂದು ಆರ್ಕೆಸ್ಟ್ರಾ ಟೀಮ್ ಇದೆ. ಶಕ್ತಿ ಕುಮಾರ್ ಅನ್ನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಶಕ್ತಿ ಕುಮಾರನ ಫೈರಿಂಗ್ ಮ್ಯಾನ್ ರೀ. ಡೈರೆಕ್ಟ್ ಟು ಡೈರೆಕ್ಟ್ ಹೌದು. ಇದ್ರೆ ಹಂಗೆ ಇರ್ಬೇಕು. ಈ ಕಡೆದು ಏನೋ ಸಮಸ್ಯೆ ಇದ್ರು ಏನೋ ವಿಚಾರ ಇದ್ರು ಅವರ ಹಾಂ, ಜನರ ಕಣ್ಣಿಗೆ ತಿಳಿಸ್ತಾರ ಅದು. ಓಪನ್ ಮ್ಯಾನ್ ರೀ. ಹೌದು. ಕಲಾವಿದ್ರ ಜೊತೆ ನಿಮ್ಮ ರಿಲೇಶನ್ಶಿಪ್ ಹೆಂಗಿದ್ರಿ? ಕಲಾವಿದ್ರ ಜೊತೆ ಚಲೋ ಐತ್ರಿ. ಕಲಾವಿದ್ರ ಅಂದ್ರೆ ಇರೋದು ನಮ್ಮ ಆರ್ಕೆಸ್ಟ್ರಾ ಟೀಮ್ ಐತ್ಲ. ಈ ಕಲಾ ಸಿಂಚನ ಮೆಲೋಡಿಸ್ ಆಗಿತ್ತು. ಮುಂದೆ ಜೂನಿಯರ್ ವಿಷ್ಣುವರ್ಧನ್ ಮಾಡತ್ತಿರಲ್ಲ, ಜೆಸಿಮಾ ಮೆಲೋಡಿಸ. ಮುಂದೆ ನಮ್ಮದು ಕೃಷ್ಣ ಮೆಲೋಡಿಸ. ಒಂದು ಇನ್ನೂ ಸಾಕಷ್ಟು ಅದಾವ ಮೆಲೋಡಿಸ. ಅದ್ರಾಗ ಆರ್ಟಿಸ್ಟ್ಗಳು ಬಂದು ನಮ್ಮ ಟೀಮ್ನಾಗ ಇರುವಂಥವ್ರು ನಾವೊಬ್ಬ, ಒಂದು ಶ್ರವಣನ ಪಂಚಾಕ್ಷರಿ, ಮುಂದೆ ಗೋಪಾಲ್ ಸರ್, ಗೋಪಾಲ್ ಹುಗಾರ್ ಸರ್, ಲಪಂಗ್ ರಾಜು ಅಣ್ಣ, ಸ್ಟೆಫಿ ಅಕ್ಕ, ಕಾಮಿಡಿ ಮಲ್ಯ. ಮುಂದೆ ಈ ಲೇಡಿ ಸಿಂಗರ್ ಅಂದ್ರೆ ರಾಕ್ಸ್ಟಾರ್ ಜ್ಯೋತಿ, ಮಾಲಾಶ್ರೀ, ಸುಸ್ಮಿತಾ, ಮುಂದೆ ಭಾವನಾ, ತೃಪ್ತಿ. ಡ್ಯಾನ್ಸರ್ ಪೂಜಾ, ಸಂಜನಾ, ಮತ್ತು ನಮ್ಮ ಸಿಂಗರ್ಸ್ಗಳಂದ್ರೆ ನಾವೊಬ್ಬ, ಬಾಳು, ಮಾಳು, ಬಸಣ್ಣ, ಇದು ಶ್ರವಣನ ಪಂಚಾಕ್ಷರಿ ಆಲ್ರೆಡಿ ಹೇಳೀನಿ, ಮೈಲಾರಿ ಒಬ್ಬ. ಇವರು ಈ ಆಲ್ಮೋಸ್ಟ್ ಈಗ ನಾವು ಉತ್ತರ ಕರ್ನಾಟಕ ತುಂಬ ಆರ್ಕೆಸ್ಟ್ರಾಗಳು ಮಾಡುವಂಥ ಕಲಾವಿದರು ಅವರು. ಇವರೆಲ್ಲರ ಜೊತೆ ನಾವು ಚಲೋ ಅದ್ರಿ. ಒಂದು ಸಹೋದರತ್ವ ಭಾವನೆ ಎಲ್ಲರೂ. ನಾವು ಕಲಾವಿದರೆಲ್ಲ ಒಂದು ಕುಟುಂಬ ಥರ ಟ್ರೀಟ್ ಮಾಡ್ತೀವಿ ಎಲ್ಲರೂ. ಅವರು ನಮ್ಗೆ ಅಷ್ಟ ಪ್ರೀತಿ ಕೊಡ್ತಾರೆ, ನಾವು ಅವ್ರಿಗೆ ಇಷ್ಟ ಪ್ರೀತಿ ಕೊಡ್ತೀವಿ. ಅವ್ರು ಚಲೋ ಆಯ್ತು. ನಮ್ಮ MRS ಸ್ಟುಡಿಯೋ ಬಗ್ಗೆ ಏನು ಅಭಿಪ್ರಾಯ ಐತೆ ನಿಮ್ಗೆ? MRC ಸ್ಟುಡಿಯೋಕ್ಕೆ ಫಸ್ಟ್ ಆಫ್ ಆಲ್ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಯಾಕಂದ್ರೆ ನೀವು ಇಂಟರ್ವ್ಯೂ ಮಾಡೋದ್ರಿಂದ ನಮ್ಮಲ್ಲಿರುವಂಥ ಎಷ್ಟೋ ವಿಷಯಗಳು 4 ಜನಕ್ಕೆ ಗೊತ್ತಾಗ್ತವೆ, ನಮ್ಮ ಅಭಿಪ್ರಾಯಗಳು ಅವ್ರಿಗೆ ಗೊತ್ತಾಗ್ತವೆ. ಹಿಂಗೆ ಎಲ್ಲ ಕಲಾವಿದರನ್ನ ಕರೆಸಿ ಇಂಟರ್ವ್ಯೂ ಮಾಡಿಸ್ಕರಂದು ಜನಕ್ಕೆ ಪರಿಚಯ ಮಾಡಿಸ್ಕೊಡತ್ತಿರಲ್ಲ, ಅದಕ್ಕೆ ನಿಮ್ಗೆ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್. ಅದೇ ರೀತಿ ನಿಮ್ಮ ಸ್ಟುಡಿಯೋ ಅಲ್ಲಿ ನಿಮ್ಮ MRS ಫೋಕಸ್ ಚಾನಲ್ ಇನ್ನೂ ಎತ್ತರಕ್ಕೆ ಬೆಳೀಲಿ. ನಿಮ್ಮ ಸ್ಟುಡಿಯೋ ಹೆಸರು ಆಲ್ ಓವರ್ ಕರ್ನಾಟಕ ತುಂಬ ಹೆಸರು ಮಾಡಲಿ. ನಮ್ಮಂಥ ಕಲಾವಿದರನ್ನ 4 ಜನರಿಗೆ ಗುರುತಿಸುವಂಥ ಕೆಲಸ ಮಾಡತ್ರಿ. ನಿಮ್ಗೆ ನಮಸ್ಕಾರಗಳು, ಧನ್ಯವಾದಗಳು. ಮತ್ತು ಹಂಗೆ ನೆಕ್ಸ್ಟ್ ಯಾವ ಕಂಟೆಸ್ಟನ್ನು ಕರೆಸ್ಬೇಕು ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ. ಧನ್ಯವಾದಗಳು.